ನಮಸ್ಕಾರ. ನನ್ನ ಜೊತೆಗೆ ಈ ಸೆಷನ್ನಲ್ಲಿ ಪಾಲ್ಗೊಳ್ಳಿರೋರ ಬಗ್ಗೆ ನಾನೇನು ಹೇಳಬೇಕಾಗೇ ಇಲ್ಲ. ನನ್ನ ಎಡಗಡೆ ಪಿ ಶೇಷಾದ್ರಿ ಸರ್ ಕೂತಿದ್ದಾರೆ. ಸಾಕಷ್ಟು ಜನಪ್ರಿಯ ಮತ್ತು ಕಲಾತ್ಮಕ ಚಿತ್ರಗಳನ್ನು ಕೊಟ್ಟಿರೋರು ಅಂತ ಹೇಳ್ಬೋದು. ಅವ್ರಿಗೆ ಬಂದಿರೋ ನ್ಯಾಷನಲ್ ಅವಾರ್ಡ್ಸು ಬಹುಶಃ ಲೆಕ್ಕ ಮಾಡಿ ಹೇಳೋಕ್ಕೆ ಆಗಲ್ಲ. ಮಾಡಿದ ಪ್ರತಿ ಚಿತ್ರಕ್ಕೂ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಅಪರೂಪದ ನಿರ್ದೇಶಕ ಬರಹಗಾರ ಪಿ ಶೇಷಾದ್ರಿ ಸರ್. ಮಾಳವಿಕಾ ಅವಿನಾಶ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಹೇಗೆ ಕೊಡೋದು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಶಿ ಹ್ಯಾಸ್ ಸೋ ಮೆನಿ ಫೇಸಸ್, ಲೈಕ್ ಗಾಡೆಸ್. ಈಗ ನಾವು ದೇವರಿಗೆ ನಾವು ಯಾವ್ಯಾವುದೋ ಥರ ಕಾಳಿ, ದುರ್ಗೆ, ಗೌರಿ, ಲಕ್ಷ್ಮಿ ಎಲ್ಲ ಥರ ಅವತಾರಗಳಲ್ಲಿ ದೇವರನ್ನ ಪೂಜೆ ಮಾಡ್ತೀವಿ, ದೇವತೆನ. ನನ್ನ ಪ್ರೀತಿಯ ಗೆಳತಿ ಮಾಳವಿಕಾ ಕೂಡ ಶಿ ಈಸ್ ಅ ಥಿಂಕರ್ ಫಸ್ಟ್, ಅಕಾರ್ಡಿಂಗ್ ಟು ಮೀ. ದೆನ್ ಕಮ್ಸ್ ದ ಆ್ಯಕ್ಟಿಂಗ್, ದೆನ್ ಕಮ್ಸ್ ದ ಆ್ಯಕ್ಟಿವಿಸ್ಟ್, ದೆನ್ ದ ಪೊಲಿಟಿಕಲ್ ರೋಲ್. ಸೊ ಮಾಳವಿಕಾ ಹ್ಯಾಸ್ ಸೋ ಮೆನಿ ಫೇಸಸ್, ಬಟ್ ಶಿ ಈಸ್ ಅ ವೆರಿ 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 known face in Karnataka, in India, soon probably internationally. Welcome Malavika. ಸೊ ಈ ಸೆಷನ್ನಿನ ಟಾಪಿಕ್ ಕ್ಯಾನ್ವಾಸ್ ತುಂಬ ದೊಡ್ಡದಾಗಿದೆ. ಚಿತ್ರ ಮತ್ತು ಚಿಂತನೆ, ಕನ್ನಡದ ಸೃಜನಶೀಲ ಜವಾಬ್ದಾರಿ ಅನ್ನುವಂಥ ದೊಡ್ಡ ಜವಾಬ್ದಾರಿನೇ ಕೊಟ್ಬಿಟ್ಟಿದ್ದಾರೆ ಸರ್. ಈ ಸೃಜನಶೀಲ ಜವಾಬ್ದಾರಿ ಅನ್ನೋದೇ ನಾನು ಫಸ್ಟು ಶೇಷಾದ್ರಿ ಸರ್ ಕೇಳ್ತೀನಿ, ಆಮೇಲೆ ಮೇಡಮ್ ಹತ್ರ ಬರ್ತೀನಿ. ಈ ವೇದಿಕೆಯಲ್ಲಿ ನಾನು ನೀವು ಸಂಖ್ಯೆ ಕಡಿಮೆ ಇದೆ, ಅಲ್ಪಸಂಖ್ಯಾತ, ಹಾಗಾಗಿ ನನಗೆ ಮೊದಲು ಸರ್ ಈ ಸೃಜನಶೀಲ ಜವಾಬ್ದಾರಿ, ಈ ಕನ್ನಡಕ್ಕೆ ಮತ್ತೆ ಬರೋಣ. ಸೃಜನಶೀಲ ಜವಾಬ್ದಾರಿ ಮತ್ತು ಚಿತ್ರ ನಿರ್ಮಾಣ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಈ ಸೃಜನಶೀಲ ಜವಾಬ್ದಾರಿ ಅನ್ನೋದನ್ನು ಹೇಗೆ ಡಿಫೈನ್ ಮಾಡ್ತೀರಾ ಸರ್? ಸಿನಿಮಾ ಮೂಲಭೂತವಾಗಿ ಒಂದು ಕಲೆ, ಆದರೆ ದುರದೃಷ್ಟವಶಾತ್ ಇದಕ್ಕೆ ಕಮರ್ಷಿಯಲ್ ಆ್ಯಂಗಲ್ ಸೇರಿಕೊಂಡಿದ್ದರಿಂದ ಅದನ್ನು ಒಂದು ಕಲೋದ್ಯಮ ಅಂತ ಕರಿತೀವಿ. ಹಾಗಾಗಿ ಒಂದು ಕಲೆಯಲ್ಲಿ ಸೃಜನಶೀಲತೆ ಇರಬೇಕು ಅಂತ, ಅದು ಸಾಹಿತ್ಯ ಇರಲಿ, ಸಂಗೀತ ಇರಲಿ, ಸಿನಿಮಾ ಇರಲಿ, ಧಾರಾವಾಹಿಗಳಿರಲಿ, ಅದರಿಂದ ಸೃಜನಶೀಲತೆ ಇರಲೇಬೇಕು. ಆ ಸೃಜನಶೀಲತೆಯನ್ನು ನಾವು ಹೇಗೆ ನಮ್ಮ ಮಾಧ್ಯಮದಲ್ಲಿ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನೋ ಮಾತನ್ನು ಪದೇ ಪದೇ ತಳಕು ಹಾಕ್ಕೋತೀವಿ. ಈ ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ದು ಸಿನಿಮಾ ಮಾಡುವಂತಹ, ಸಾಹಿತ್ಯ ಬರೆಯುವಂತಹ ಅವ್ರಿಗೆ ಮಾತ್ರ ಇರಬೇಕಾ? ಅದನ್ನು ಆಸ್ವಾದಿಸುವಂಥ ಪ್ರೇಕ್ಷಕರಿಗೋ ಓದುಗರಿಗೋ ಇರಬಾರ್ದಾ ಅನ್ನೋದು ಪ್ರಶ್ನೆ. ಇದು ಕೂಡ ಚರ್ಚಿತವಾಗಿರುವಂಥದ್ದು. ಇಷ್ಟು ಆರಂಭ ಇದು ಸಾಕು ಅಂತ ಅನ್ಸುತ್ತೆ. ಅದು ಯಾವಾಗಲೂ ಚರ್ಚಿತವಾಗ್ತಾ ಇರುವಂಥ ವಿಷಯ. ಹೊಣೆಗಾರಿಕೆ ಅದನ್ನು ಮಾಡೋರಿಗೆ ಮಾತ್ರ ಇದೆಯಾ, ಅಥವಾ ಅದನ್ನು ಸ್ವೀಕರಿಸೋ ಆಸ್ವಾದಿಸೋದ್ರಿಗೂ ಜವಾಬ್ದಾರಿ? ಯಾರಿಗೆ ಈ ಜವಾಬ್ದಾರಿ ಅನ್ನೋದು? ನಾವು ನಿನ್ನೆಯಿಂದ ಇಡೀ ಎಲ್ಲ ಗೋಷ್ಠಿಗಳಲ್ಲೂ ಲೇಖನ, ಸಾಹಿತ್ಯ, ಇದಕ್ಕಿರೋ ಜವಾಬ್ದಾರಿ, ಲೇಖಕನಿಗಿರಬೇಕಾಗಿದ್ದ ಜವಾಬ್ದಾರಿ, ನಮ್ಮ ಕರೆಂಟ್ ಸಿನಾರಿಯೋಗಳಿಗೆ ರೆಸ್ಪಾಂಡ್ ಮಾಡುವಂತಹ ಜವಾಬ್ದಾರಿ, ಈ ಥರ ತುಂಬ ಜವಾಬ್ದಾರಿಗಳ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಆದರೆ ತುಂಬ ಪಾಪ್ಯುಲರ್ ಅನ್ನಿಸ್ಕೊಂಡಿರುವ ಮೀಡಿಯಮ್ ಆಗಿರುವ ಸಿನಿಮಾದ ಜವಾಬ್ದಾರಿ, ಒಬ್ಬ ನಿರ್ದೇಶಕನ, ನಿರ್ಮಾಪಕನ, ಈವನ್ ನಟಿಯರ ಕೂಡ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಅನ್ನುವಂಥ ಒಂದು ಒಪಿನಿಯನ್ ಇದೆ. ಇದು ನಂದಲ್ಲ, ಇದು ತುಂಬ ಹಿಂದಿಂದ ಬಂದಿರುವಂಥ ಒಪಿನಿಯನ್. ನೀವು ನಿರ್ದೇಶಕರಾಗಿ ಇಷ್ಟೊಂದು ಸಿನಿಮಾಗೆ, ನೀವು ಮಾಡಿರೋ ಸಿನಿಮಾಗೆಲ್ಲ ಅವಾರ್ಡ್ ಬಂದಿದೆ. ಸೊ ಹಾಗಾಗಿ ಏನು ಜವಾಬ್ದಾರಿ, ಯಾವ ಥರದ ಜವಾಬ್ದಾರಿ ಅದು? ಮತ್ತು ಸಿನಿಮಾ ರಂಗದವ್ರಿಗೆ ಮಾತ್ರ ಯಾಕಿದೆ, ಜಾಸ್ತಿ ಯಾಕೆ ಹೇಳ್ತಾರೆ ಇದ್ರ ಬಗ್ಗೆ? ಇದು ಹೆಚ್ಚು ಜನರನ್ನು ಸುಲಭವಾಗಿ ತಲುಪುವಂಥ ಮಾಧ್ಯಮ ಚಲನಚಿತ್ರ ಅಥವಾ ದೃಶ್ಯ ಮಾಧ್ಯಮ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಪದೇ ಪದೇ ಜವಾಬ್ದಾರಿಯ ಮತ್ತು ಎಚ್ಚರಿಕೆ ಅಂತ ಹೇಳ್ಬೋದು. ಅದು ಯಾವುದನ್ನು ನಾವು ತೆರೆಯ ಮೇಲೆ ತರಲಿಕ್ಕೆ ಪ್ರಯತ್ನ ಪಡ್ತೀವೋ ಅದನ್ನು ಯಾವ ದೃಷ್ಟಿಕೋನದಿಂದ, ಯಾವ ಜವಾಬ್ದಾರಿಯಿಂದ, ಯಾವ ಸೃಜನಶೀಲತೆಯಿಂದ ಅದನ್ನು ನಿರೂಪಿಸ್ತೀವಿ, ಅದು ಒಂದು ದೊಡ್ಡ ಸಮುದಾಯ ಅದನ್ನು ಆಸ್ವಾದಿಸ್ತಾ ಇರುತ್ತೆ. ಆಸ್ ಎ ಮೀಡಿಯಮ್ ಆಗಿ ಇಟ್ಸ್ ಮೋರ್ ಇಂಪ್ಯಾಕ್ಟ್ಫುಲ್. ಹಾಗಾಗಿ ದೃಶ್ಯ ಮಾಧ್ಯಮಕ್ಕೆ ಬಂದಾಗ ಜವಾಬ್ದಾರಿಯ ಮಾತು ಪದೇ ಪದೇ ಕೇಳುತ್ತೆ. ಸಾಹಿತ್ಯದಲ್ಲಿ ಈ ಮಾತು ಹೆಚ್ಚು ಕೇಳಲ್ಲ, ಬರುತ್ತೆ, ಅಲ್ಲೂ ಬರುತ್ತೆ, ಆದರೆ ಸಿನಿಮಾದಲ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಬರುವಷ್ಟು ಬರಲ್ಲ ಅನ್ನೋ ದೃಷ್ಟಿ. ಹಾಗಾಗಿ ಇದಕ್ಕಿಂತ ಒಂದು ಸೆನ್ಸಾರಿಂಗ್ ಇದೆ. ಸಾಹಿತ್ಯಕ್ಕೆ ಯಾವತ್ತು ಸೆನ್ಸಾರ್ ಇಲ್ಲ, ಈ ಸಿನಿಮಾಗೆ ಒಂದು ಸೆನ್ಸಾರ್ ಅಂತ ಹೇಳ್ತಾರೆ. ಹಾಗೆ ಬಂದರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸಾರ್ ಇಲ್ಲ, ಧಾರಾವಾಹಿಗಳಿಗೆ ಸೆನ್ಸಾರ್ ಇಲ್ಲ, ಸಿನಿಮಾ ಮಾತ್ರ ಇದರಲ್ಲಿ ಈ ಬಿಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಇದು ಲಾರ್ಜರ್ ದ್ಯಾನ್ ಲೈಫ್ ಅಂತ.
ನೀವು 80 ಅಡಿ ಕಟೌಟನ್ನು ನೋಡ್ತೀವಿ. ಹಾಗಾಗಿ ಅದನ್ನು ಅನುಕರಿಸುವಂಥವ್ರು ಆಕರ್ಷಿತರಾಗುವಂಥ ದೊಡ್ಡ ವರ್ಗ ಇರುತ್ತೆ. ಅವರ ಹಿನ್ನೆಲೆ ಗೊತ್ತಿರಲ್ಲ, ಅವರ ಗ್ರಹಣ ಶಕ್ತಿ, ಗ್ರಹಿಕೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ನೀವು ಸ್ವಲ್ಪ ಜವಾಬ್ದಾರಿಯಿಂದ ನಿರ್ವಹಿಸಿ. ನೀವು ಸಿಗರೇಟನ್ನು ತೋರಿಸ್ಬೇಕಾದ್ರೆ ಅಥವಾ ನೀವು ಮತ್ತೊಂದು ಯಾವುದೇ ಮಾದಕ ದ್ರವ್ಯಗಳನ್ನು ಇಲ್ಲಿ ಚಿತ್ರೀಕರಿಸಬೇಕಾದ್ರೆ ಜವಾಬ್ದಾರಿಯಿಂದ ನಿರ್ವಹಿಸಿ ಅಂತ ಹೇಳುವಂಥದ್ದು ಸರ್ಕಾರ ವಿಧಿಸಿರುವಂಥ, ಅದು ಬೇಕಾಗಿಲ್ಲ, ಸರ್ಕಾರ ವಿಧಿಸ್ಕರೋದು ಬೇಕಾಗಿಲ್ಲ. ಯಾರೋ ಒಬ್ಬ ಸೃಜನಶೀಲ ವ್ಯಕ್ತಿ ತನ್ನಕ್ಕೆ ತಾನೇ ಒಂದು ನಿರ್ಬಂಧನೆಯನ್ನು ಹಾಕ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದು ಕಮಿಂಗ್ ಟು ಮಾಳವಿಕಾ, ಯು ಹ್ಯಾವ್ ಬೀನ್ ಸಿನಿಮಾ ಅಪ್ರಿಷಿಯೇಟರ್. ಸಿನಿಮಾ ರಂಗದ ಒಳಗಿದ್ದು ಹೊರಗಿದ್ದು ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ಲೆವೆಲ್ನಲ್ಲಿ ಹ್ಯಾವ್ ಸೀನ್ ಸಿನಿಮಾ. ಈ ಸೃಜನಶೀಲ ಜವಾಬ್ದಾರಿನ ಸರ್ ಹೇಳಿದರು, ಇದು ವಿಜುವಲ್ ಮೀಡಿಯಮ್, ಇಲ್ಲಿ ಕ್ಯಾನ್ವಾಸ್ ದೊಡ್ಡದು, ಮಾಸ್ ಮೀಡಿಯಮ್, ಹಾಗಾಗಿ ಇರಬೇಕಾಗತ್ತೆ ದೊಡ್ಡದು ಅಂತ. ಸಿನಿಮಾ ಒಬ್ಬ ನಿರ್ದೇಶಕನ ಅಥವಾ ಬರಹಗಾರನ ಇಂಡಿವಿಜುವಲ್ ಕಲಾಭಿವ್ಯಕ್ತಿಗೆ ಇರುವಂತಹ ಮಾಧ್ಯಮನ, ಅಥವಾ ಯಾವಾಗಲೂ ಇದು ಇಟ್ ಶುಡ್ ಬಿ ಅ ರಿಫ್ಲೆಕ್ಷನ್ ಆರ್ ಅ ರೆಸ್ಪಾನ್ಸ್ ಟು ದ ಸೊಸೈಟಿ? ವಾಟ್ ಈಸ್ ಯುವರ್ ಟೇಕ್? ನಮಸ್ಕಾರ. ನಾವು ಭಾರತೀಯರು ಕಥೆ ಹೇಳೋರು, ವಿ ಆರ್ ಸ್ಟೋರಿ ಟೆಲ್ಲರ್ಸ್. ಈಗಿಂದ ಅಲ್ಲ, ಸಾವಿರಾರು ವರ್ಷಗಳಿಂದ. ನನಗನ್ಸುತ್ತೆ ಭಾರತದ ಭೂಪಟದಲ್ಲಿ ಚಿತ್ರರಂಗ ಅನ್ನೋದು ಇಷ್ಟೊಂದು ಬಲಿಷ್ಠವಾಗಿ ಬೆಳೆದಿರೋದು ಬೇರೆ ಬೇರೆ ಭಾಷೆಗಳಲ್ಲಿ. ಅದು ಕೇವಲ ಕನ್ನಡ ಮಾತ್ರ ಅಲ್ಲ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಒರಿಯಾ, ಅಸ್ಸಾಮಿ, ಎಲ್ಲ ಭಾಷೆಗಳಲ್ಲೂ ಚಿತ್ರರಂಗ ಬೆಳೆದಿರೋದಕ್ಕೆ ಕಾರಣ ಅದೇ ಅಂತ ಅನ್ಸುತ್ತೆ. ವಿ ಆರ್ ಬೇಸಿಕ್ಲಿ ಸ್ಟೋರಿ ಟೆಲ್ಲರ್ಸ್. ಅದು ಭರತನ ನಾಟ್ಯಶಾಸ್ತ್ರ ತಗೊಳ್ಳಿ, ನೀವು ಅಭಿನವ್ ಗುಪ್ತಾ ತಗೊಳ್ಳಿ, ತದನಂತರದಲ್ಲಿ ಬಂದಂತಹ ಭಾಸನ ನಾಟಕಗಳು ತಗೊಳ್ಳಿ, ಹೀಗೆ ನಾವು ಕಥೆಗಳನ್ನು ಹೇಳ್ತಾ ಬಂದಿದ್ದೇವೆ. ಅಂತ ಅಂದ್ಕೋತೀನಿ. ಬೇಸಿಕ್ಲಿ ಎವ್ರಿಬಡಿ ಈಸ್ ಟ್ರೈಂಗ್ ಟು ಟೆಲ್ ಅ ಸ್ಟೋರಿ. ನಮ್ಮ ವಿಷಯಕ್ಕೆ ಬಂದಾಗ ಫಾರ್ ಮೀ, ನಾನು ಕಲಾವಿದೆಯಾಗಿ ಎಷ್ಟನ್ನು ನಾನು ನಿಗ್ರಹದಲ್ಲಿ ಇಟ್ಕೊಳ್ಬಲ್ಲೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ನಿಗ್ರಹ ಅಂದ್ರೆ ಯಾವ ಸಂದೇಶ ತಲುಪ್ತಾ ಇದೆ ಅಂತ. ಶೇಷಾದ್ರಿ ಅವರು ಪಿಕ್ಚರಲ್ಲಿ ಆಕ್ಟ್ ಮಾಡುವಂತ ಕರೆದ್ರೆ ನಾನು ಹೋಗಿ ಆಕ್ಟ್ ಮಾಡ್ತೀನಿ. ಅವ್ರು ಹೇಳೋ ಕಥೆ, ಆ ಕಥೆಯ ಪರಿಣಾಮ ಸಾರ್ವಜನಿಕರ ಮೇಲೆ, ವೀಕ್ಷಕರ ಮೇಲೆ ಏನಾಗಿರುತ್ತೆ ಅನ್ನೋದು ನನ್ನ ನಿಗ್ರಹದಲ್ಲಿರಲ್ಲ. ಕರೆಕ್ಟ್. ನನಗೆ ಅದರ ಬಗ್ಗೆ ಯಾವುದೇ ಕಂಟ್ರೋಲ್ ಇರಲ್ಲ. ಇದು ಒಬ್ಬ ನಟನಿಗೆ ಬರುವಂತ ಸವಾಲು. ದೇ ಹ್ಯಾವ್ ಟು ಡೂ, ದೇ ಆರ್ ಡೈರೆಕ್ಟರ್ಸ್, ಆಕ್ಟರ್ಸ್. ಒಬ್ಬ ರೈಟರ್ ಅಥವಾ ಇಲ್ಲ, ಈ ಎಸ್ಪೆಷಲಿ ದೃಶ್ಯ ಮಾಧ್ಯಮದಲ್ಲಿ ಹೇಳ್ತಾರೆ, ರಂಗಭೂಮಿಯಲ್ಲಿ ಕಲಾವಿದನ ಮಾಧ್ಯಮ ಆಗಿರುತ್ತೆ ಅಥವಾ ನಟನ ಮಾಧ್ಯಮ ಆಗಿರುತ್ತೆ ಅಂತ. ಚಿತ್ರರಂಗ ಮಾತ್ರ ಅದು ಸಂಪೂರ್ಣ ನಿರ್ದೇಶಕರ ಮಾಧ್ಯಮ. ಅವ್ರಿಗೆ ಬೇಡ ಅಂದ್ರೆ ಕತ್ತರಿಸಿ ಹಾಕ್ಬಿಡ್ತಾರೆ ನನ್ನ ಸೀನ್ನ. ನಾನು ಹಠ ಮಾಡಿ ಅವ್ರ ಹತ್ರ ಜಗಳ ಆಡಿ ಒಂದು ಸೀನ್ ಆ್ಯಕ್ಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ, ಕೊನೆಯಲ್ಲಿ ಎಡಿಟಿಂಗ್ ಟೇಬಲಲ್ಲಿ ತೆಗೆದುಬಿಟ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ನನಗಿದು ಬಹಳ ದೊಡ್ಡ ಸಂದಿಗ್ಧತೆಯೂ ಆಗಿದೆ ಒಬ್ಬ ವ್ಯಕ್ತಿಯಾಗಿ. ಎರಡಿದೆ ನೋಡಿ, ಒಂದು ನಾನು ಕಲಾವಿದೆ, ಇನ್ನೊಂದು ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತೆ ಅಂದ್ಕೊಳ್ಳೋಣ ಅಥವಾ ರಾಜಕಾರಣಿ ಅಂದ್ಕೊಳ್ಳೋಣ. ಈ ರಾಜಕಾರಣಿದು ಎಲ್ಲವೂ ಐಡೆಂಟಿಟಿ ಪಾಲಿಟಿಕ್ಸೇ. ಯಾವ ಊರು, ಯಾವ ಜಾತಿ, ಯಾವ ಜನಾಂಗ, ನೀವು ನಿಮ್ಮ ಎಲ್ಲವೂ ನಿಮ್ಮ ಅಸ್ಮಿತೆಯ ಸುತ್ತ ಇರುತ್ತೆ. ಇಟ್ಸ್ ಆಲ್ ಅಬೌಟ್ ಯುವರ್ ಐಡೆಂಟಿಟಿ. ವೆನ್ ಯು ಬಿಕಮ್ ಅನ್ ಆ್ಯಕ್ಟರ್, ದ ಫಸ್ಟ್ ಥಿಂಗ್ ಯು ಕಾಸ್ಟ್ ಇಸ್ ಯುವರ್ ಐಡೆಂಟಿಟಿ. ನಾನು ಮಾಲವಿಕಾ ಅನ್ನೋದನ್ನು ಮರೆತೇ ಅವ್ರ ಸೆಟ್ ಒಳಗಡೆ ಹೋಗೋಕ್ಕೆ ಸಾಧ್ಯ? ನಾನು ಮಾಲವಿಕಾ ಅಂತ ನೆನ್ಪಿಟ್ಕೊಂಡು ಹೋಗೋಕ್ಕಾಗಲ್ಲ. ಆವತ್ತು ನಾನು ಮಾಲವಿಕಾ ಆಗಿರ್ಬೋದು, ನಂಜಮ್ಮ ಆಗಿರ್ಬೋದು, ನಾನು ಯಾವುದೋ ಡಾಕ್ಟರ್ ಆಗಿರ್ಬೋದು, ಟೆರ್ರಿಸ್ಟ್ ಆಗಿರ್ಬೋದು, ಪೊಲೀಸ್ ಏನು ಬೇಕಾದರೂ ಆಗಿರ್ಬೋದು. ಸೊ ಇದು ನನಗೆ ವ್ಯಕ್ತಿಯಾಗಿ ಕಾಡೋ ಒಂದು ಪ್ರಶ್ನೆ ಯಾವಾಗಲೂ. ನನ್ನತನವನ್ನು ಬಿಡೋದೊಂದು, ಇನ್ನೊಂದು ನಾನು ಅನ್ನೋದ್ರ ಸುತ್ತ. ಇಟ್ಸ್ ಅ ವೆರಿ, ಯು ಆಲ್ಸೋ ನೋ ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್, ಬಿಕಾಸ್ ಇಟ್ಸ್ ಎನಿಬಡೀಸ್ ಗೆಸ್. ಮಾಳವಿಕಾ ಹೇಳೋದು, ಒಬ್ಬ ನಟಿಯಾಗಿ ನಾನು ಅವ್ರು ಯಾವ ರೋಲ್ ಕೊಡ್ತಾರೆ, ನಾಳೆ ಎಡಿಟಿಂಗ್ ಟೇಬಲಲ್ಲಿ ಅದು ಕಟ್ ಆಗಬಹುದು
ಆ ಸೀನ್ ಉಳಿಸ್ಕೊಳ್ಬಹುದು, ಅದೆಲ್ಲೋದು ಒಬ್ಬ ಕತೆಗಾರನ ಕ್ಯಾಮ್ರಾ ಹಿಂದೆ ನಿಂತಿರುವವನ ಕೈಯಲ್ಲಿದೆ ಅಂತ ಮಾಳವಿಕಾ ಟೇಕ್. ನಮ್ಮಲ್ಲಿ ಇವತ್ತು ನಾವೆಲ್ಲರೂ ಗಲಾಟೆ ಮಾಡ್ತಿರೋ, ಅಥವಾ ನನ್ನಂತಹ ತುಂಬ ಜನ ಸಿನಿಮಾಗಳನ್ನು ಸಿನಿಮಾ ಆಗಿ ಒಂದು ಮೀಡಿಯಮ್ ಆಗಿ ಅದನ್ನು ಹೋಗಿ ನೋಡ್ತಿರುವವರಿಗೆ ಇವತ್ತು ಕನ್ನಡದಲ್ಲಿ, ಇದು ಭಾರತೀಯ ಚಿತ್ರರಂಗ, ವಿಶ್ವ ಚಿತ್ರರಂಗ ಅದೆಲ್ಲ ಬಿಡಿ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಆಗ್ತಿಲ್ಲ. ಒಬ್ಬ ನಟ ಅಥವಾ ನಟಿಗೋಸ್ಕರ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ರಾಮಾಯಣ ರಾಮನ ಕತೆ ಅಲ್ಲ, ರಾಮ ಹೇಳಿದ ಅಂತ ರಾಮಾಯಣದಂತಹ ಕತೆ ಬರಿತಾ ಇರೋದು ಅನ್ನುವಂಥದ್ದು ಒಂದು ದೃಷ್ಟಿಕೋನ ಇದೆ. ಇದಕ್ಕೆ ನಿರ್ದೇಶಕರಾಗಿ ನೀವು ಮಾಳವಿಕಾ ಹೇಳಿದ್ದನ್ನು ಒಪ್ಕೊಳ್ತೀರಾ? ಸಿನಿಮಾ ಇಸ್ ಸ್ಟಿಲ್ ಅ ಮೀಡಿಯಮ್ ಆಫ್ ಅ ಡೈರೆಕ್ಟರ್, ಅ ಸ್ಟೋರಿ ಟೆಲ್ಲರ್, ಆರ್ ಒಂದು ಸಿನಿಮಾನ ನಿರ್ದೇಶಿಸುವಂತಹ ಬೇರೆ ಬೇರೆ ಫ್ಯಾಕ್ಟರ್ಸು ಬೇರೆ ಬೇರೆ ಕಾರಣಗಳಿಗೆ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳ್ತೀರಾ? ಸಿನಿಮಾದಲ್ಲಿ ಸ್ಥೂಲವಾಗಿ ಅವರು ಹೇಳಿದರು. ಆದರೆ ಇವತ್ತಿನ ಕನ್ನಡದ ಪ್ರಮುಖ 4-5 ಜನ ಹೆಸರುಗಳು, ಆ ಹೆಸರನ್ನ ನಾನು ಹೇಳಲಿಕ್ಕೆ ಹೋಗಲ್ಲ, ಅವ್ರು ಬಂದಾಗ ಅವರು ಟರ್ಮ್ಸ್ನ ಡಿಕ್ಟೇಟ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಎಷ್ಟು ಸಿನಿಮಾ ಮಾಡ್ತಾರೆ, ದರ್ಶನ್ ಸಿನಿಮಾ ಮಾಡ್ತಾರೆ ಅಥವಾ ಸುದೀಪ್ ಮಾಡ್ತಾರೆ ಅಂದರೆ ಅವರು ಇಡೀ ಇದನ್ನು ನಿರ್ದೇಶಿಸ್ತಾ ಇರ್ತಾರೆ. ನಿರ್ದೇಶಕ ಅಂತ ಹೆಸರಿಗೆ ಒಬ್ಬ ಇರ್ತಾನೆ. ನನ್ನ ಸಿನಿಮಾಗಳಲ್ಲಿ ನಾನು ಹೇಳಿದ್ದನ್ನು ನನ್ನ ಕಲಾವಿದನ ಆಯ್ಕೆ ಮಾಡ್ಕೋಬೇಕಾದ್ರೆ ಹೇಳ್ತೀನಿ ಹೀಗಿರುತ್ತೆ ಅಂತ, ಅದನ್ನ ಒಪ್ಪಿ ಬರ್ತಾರೆ ಅಂಥವ್ರ ಜೊತೆ ನಾನು ಕೆಲಸ ಮಾಡ್ತೀನಿ. ಸರಿ, ಯಾಕೆ ಹೀಗಾಗ್ತಿದೆ ಈಗ ನಿಮ್ಮ ಸಿನಿಮಾದಲ್ಲಿ? ಯಾಕೆ ಅಂತಂದ್ರೆ ಕಮರ್ಷಿಯಲ್ ಹಣ. ಈಗ ಮುಂಚೆ ಲಕ್ಷಗಳಲ್ಲಿ ಸಿನಿಮಾ ಆಗ್ತಾ ಇತ್ತು, ಇವತ್ತು ಕೋಟಿಗಳಲ್ಲಿ 1000 ಕೋಟಿ ಅಂತಾರೆ. ಕೇಳೋದಕ್ಕೆ ಭಯ ಆಗುತ್ತೆ. ಅದು 0 ಎಷ್ಟು ಅಂತ ಯೋಚನೆ ಮಾಡಬೇಕಾಗುತ್ತೆ. 1000 ಕೋಟಿಗೆ ಅಷ್ಟು ಹಣವನ್ನು ಹೂಡಿಕೆ ಮಾಡಿದ್ಮೇಲೆ ನಿರ್ಮಾಪಕನಿಗಿರುವಂಥ ಮೊದಲ ಆದ್ಯತೆ, ನಾನು ಹೂಡಿದ ಬಂಡವಾಳವನ್ನು ಹಿಂತಿರುಗಿ ಪಡ್ಕೋಬೇಕು ಅಂದರೆ ಯಾರ ಮೇಲೆ ಹೂಡ್ತಾ ಇದ್ದೀನಿ ಅದನ್ನು, ಯಾವ ನಾಯಕ ನಟ. ಹಾಗಾಗಿ ಇದು ಹೀರೋ ಓರಿಯೆಂಟೆಡ್ ಅಂತ ಆಯ್ತು ನಮ್ಮ ಸಿನಿಮಾಗಳು. ಸೊ ಇಟ್ಸ್ ಲೈಕ್ ಎನಿ ಅದರ್ ಬಿಸ್ನೆಸ್. ಕಮರ್ಷಿಯಲ್ ಆಗಿ ಇಟ್ಸ್ ಅ ಬಿಸ್ನೆಸ್. ನಾವು ಹಣವನ್ನು ಹೂಡ್ತೀವಿ ಮತ್ತು ಹಣವನ್ನು ವಾಪಸ್ ತಗೊಳ್ತೀವಿ. ಹಾಗಾದಾಗ ಅಲ್ಲಿ ಅದನ್ನು ನಾವು ಯಾಕೆ, ಇದೊಂದು ಸೃಜನಶೀಲ ಕಲೆ, ಇದೊಂದು ಸೃಜನಶೀಲ ಅಭಿವ್ಯಕ್ತಿ, ಇದು ಒಂದು ಸೃಜನಶೀಲ ಮಾಧ್ಯಮ, ಇದಕ್ಕೆ ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ನಾವು ಯಾಕೆ ಈ ಚಿತ್ರ ಮಾಧ್ಯಮವನ್ನು ಪರಿಗಣಿಸಬೇಕು? ನೀವು ಬಿಸ್ನೆಸ್ ಅಂತ ಇದು ಅದಕ್ಕೆ ತುಂಬಾ ಚಾಣಾಕ್ಷ ತರದಲ್ಲಿ ಕಲೋದ್ಯಮ ಅಂತ ಇದನ್ನು ಕರೀತಾರೆ. ಕಲೆ ಎರಡೂ ಸೇರ್ಕೊಂಡಿರೋದು ಅಂತ ಹೇಳ್ತಾರೆ. ಆದರೆ ಈಗ ನನ್ನ ಸಿನಿಮಾಗಳು ಚರ್ಚೆಗೆ ಬರುತ್ತೆ ಅಂತ ಅಂದ್ಕೊಳ್ಳಿ. ನನ್ನ ಸಿನಿಮಾ ಬಂದಾಗ ಎಲ್ಲದನ್ನೂ ಹುಡುಕ್ತಾರೆ. ನೋಡೋ ಪ್ರೇಕ್ಷಕ ಆಗಿರಲಿ, ವಿಮರ್ಶಕ ಆಗಿರಲಿ, ಲಾಜಿಕಲಿ ಸರಿಯಾಗಿದೆಯಾ, ಏನಾದರೂ ತಪ್ಪುಗಳಿದೆಯಾ. ಇನ್ಯಾವುದೋ ಪಾಪ್ಯುಲರ್ ಸಿನಿಮಾ 1000 ಕೋಟಿಗೆ ಬಂದಾಗ ಇಲ್ಲೇ ಬರೀ ಮ್ಯಾಜಿಕ್ ಅಪ್ಪ, ನೋ ಲಾಜಿಕ್ ಅಂತ ಹೇಳ್ತಾರೆ. ಅದು ಎಲ್ಲವೂ ಒಪ್ಪಿತ. ಹಾಗಾಗಿ ಈ ಸೃಜನಶೀಲತೆ, ಜವಾಬ್ದಾರಿ ಅನ್ನೋಂಥದ್ದು ನನ್ನಂಥ ಫಿಲ್ಮ್ ಮೇಕರ್ಸ್ಗಳಿಗೆ, ನಮ್ಮಂಥ ಸಿನಿಮಾಗಳಿಗೆ ಮಾತ್ರ ಉಳಿದಿದೆಯೇ ಹೊರತು ವ್ಯಾಪಾರಿ ಸಿನಿಮಾಗಳಲ್ಲಿ, ಮುಖ್ಯವಾಹಿನಿ ಸಿನಿಮಾಗಳಲ್ಲಿ ಇದು ಉಳಿದಿಲ್ಲ. ಸರ್, ಇದು ಮಾಳವಿಕಂಗೂ ಈ ಪ್ರಶ್ನೆ. ಈ ಮುಖ್ಯವಾಹಿನಿ ಮತ್ತು ಮುಖ್ಯವಾಹಿನಿ ಅಲ್ಲ, ಇದು ಜನಪ್ರಿಯ, ಇದು ಕಲಾತ್ಮಕ, ಇದು ಸಿನಿಮಾ ಫೆಸ್ಟಿವಲ್ಗಳಿಗೆ, ಫೆಸ್ಟಿವಲ್ ಸರ್ಕ್ಯೂಟ್ ಸಿನಿಮಾ ಮತ್ತು ಇದು ಥಿಯೇಟ್ರಲ್ಲಿ ರಿಲೀಸ್ ಆಗಬೇಕಾದ ಸಿನಿಮಾ, ಈ ಡಿವೈಡನ್ನು, ಈ ಮಾನದಂಡಗಳನ್ನು ಯಾರು ಕ್ರಿಯೇಟ್ ಮಾಡಿದ್ದು? ಮತ್ತು ಇದು ಒಂದು ಸಿನಿಮಾ ಇಟ್ಸ್ ಜಸ್ಟ್ ಅ ಸಿನಿಮಾ. ಯು ಹ್ಯಾವ್ ಟು ಸೇ ಸಮಥಿಂಗ್, ಯು ಆರ್ ಸೇಯಿಂಗ್ ಸಮಥಿಂಗ್ ಥ್ರೂ ದಟ್ ಮೀಡಿಯಮ್. ಆದರೆ ಇದಕ್ಕೆ ಇಷ್ಟೆಲ್ಲ ಚೌಕಟ್ಟನ್ನು, ಇಷ್ಟೆಲ್ಲ ಡಿಫ್ರೆನ್ಸಿಯೇಷನ್ ಹೇಗಾಗಿದ್ದು? ಇದು ಈಸ್ ಇಟ್ ಗುಡ್? ವೇರ್ ಇಟ್ ಈಸ್ ಲೀಡಿಂಗ್? ವಾಟ್ ಈಸ್ ಯುವರ್ ಟೇಕ್? ನನಗನ್ಸುತ್ತೆ ಈ ಚರ್ಚೆ ಇದೆಯಲ್ಲ, ಕಲಾತ್ಮಕ ಚಿತ್ರಗಳು ಮತ್ತು ಈ ವ್ಯಾಪಾರಿ ಚಿತ್ರಗಳು ಅನ್ನುವಂತಹ ಈ ಒಂದು ಒಟ್ಟು ವಿಚಾರ, ನನಗನ್ಸುತ್ತೆ ಇದು 70 ಪ್ರಾಯಶಃ 60ರ ಕೊನೆ, ಅಂದರೆ ಯಾವಾಗ ಇಲ್ಲಿ ನವ್ಯ ನವೋದಯ ಇದೆಲ್ಲ ಆಯಿತು ಸಾಹಿತ್ಯ ಕ್ಷೇತ್ರದಲ್ಲಿ, ಆವಾಗಿಂದ ಹಿಡ್ಕೊಂಡು ಪ್ರಾಯಶಃ 2000ವರೆಗೂ ಬಂದಿರಬಹುದು ಅಂತ ಅಂದ್ಕೋತೀನಿ. ಅಂದರೆ ಈ ವ್ಯತ್ಯಾಸ ಕಲಾತ್ಮಕ ಮತ್ತು ಈ ಯಾವುದು ವ್ಯಾಪಾರಿ ಸಿನಿಮಾ ಅನ್ನುವಂಥದ್ದು, ಕೆಲವುದು ಗಳಿಕೆಗಾಗಿ, ಇನ್ನು ಕೆಲವುದು ನಮ್ಮ ಪ್ರೀತಿಗಾಗಿ ಮಾಡುವಂಥದ್ದು ಅನ್ನೋದು. ಇವತ್ತು ನಾವು ನಿಂತಿರೋ ಜಾಗದಿಂದ ಇದನ್ನು ನೋಡೋದಾಗಿದ್ದರೆ 2025ರಲ್ಲಿ ಐ ಫೀಲ್ ಎವ್ರಿಥಿಂಗ್ ಈಸ್ ಕನ್ಸ್ಯೂಮ್ಡ್ ಥ್ರೂ ಸೋಷಿಯಲ್ ಮೀಡಿಯಾ. ಈವನ್ ಸಿನಿಮಾ, ಈವನ್ ಟೆಲಿವಿಷನ್. ಸುಮ್ಮನೆ ನಿಮ್ಗೊಂದು ಉದಾಹರಣೆಗೆ ಹೇಳ್ತೀನಿ. ಈ ಸೀರೆ ಬಂದ ತಕ್ಷಣ ಚೆನ್ನಾಗಿದೆ ಅಂತ ಸುರಭಿ ಹೇಳಿದ್ಲು, ನನಗೂ ಬಹಳ ಇಷ್ಟ. ಯಾಕೆ ಇಷ್ಟ ಹೇಳ?
ಈ ಸೀರೆ ನನಗೆ ಕೊಟ್ಟಿದ್ದು ಸುಧಾಮೂರ್ತಿ ಅವರು. ಹಾ. ಇದನ್ನು ನಾನು ಸಾರ್ವಜನಿಕವಾಗಿ ಹೇಳಬಹುದು, ಆಯ್ತಾ? ಇದನ್ನ ಯಾಕೆ ಕೊಟ್ಟರು ಮತ್ತು ಹೇಗೆ ಕೊಟ್ಟರು ಅಂತಲೂ ಹೇಳ್ತೀನಿ. ತುಂಬ ಭೈರಪ್ಪನವ್ರ ಚರ್ಚೆ ನೆನ್ನೆ ಇವತ್ತೆಲ್ಲ ಆಗಿದೆ. ಆ ಕಾರಣಕ್ಕೂ ಮತ್ತು ಅವರು ಶೇಷಾದ್ರಿ ಅವ್ರಿಗೂ ಬಹಳ ಪ್ರಿಯರು ಭೈರಪ್ಪನವರು, ಅವರ ಸಾಹಿತ್ಯ. ನಾನು ಒಂದು ದಿವಸ ಬೆಳಗ್ಗೆ 5:15 ಫೋನ್ ರಿಂಗ್ ಆಯಿತು. ಇದು ಯಾರಪ್ಪ 5:15 ಯಾರಿಗೇನಾಯಿತು ಅಂದ್ಕೊಂಡು ತೊಗೊಂಡೆ. ಫೋನ್ ನೋಡಿದ್ರೆ ಸುಧಾಮೂರ್ತಿ. ಇವ್ರು ಯಾಕೆ 5:15 ಫೋನ್ ಮಾಡ್ತಾರೆ ಬೆಳಗಿನ ಏನಮ್ಮ ಅಂತ ಅಂದೆ. ಅಲ್ಲ, ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಕಣ್ಣೀರು ಹಾಕ್ತಾ ಇದ್ದೀನಿ ಅಂದರು. ನೀವ್ಯಾಕಮ್ಮ ರಾತ್ರಿ ಎಲ್ಲ ಕಣ್ಣೀರು ಹಾಕ್ತಾ ಇದ್ದೀನಿ? ಅಯ್ಯೋ ನಿನ್ನ ನಂಜಮ್ಮ, ನಾನು ಕೊನೆದಂತೂ ನಿನ್ನ ಸಾಯೋದೆಲ್ಲ ನೋಡಲೇ ಇಲ್ಲ ಅಂದರೆ ಇದನ್ನು ಅವ್ರು ಹೇಳಿ ಕೇವಲ 3 ತಿಂಗಳಾಗಿದೆ. ಇದನ್ನು ನಾವು ಮಾಡಿದ್ದು ಯಾವಾಗ? ಗಿರೀಶ್ ಕಾಸರವಳ್ಳಿ ಗೃಹಭಂಗನ ಮಾಡಿದ್ದು 2000ರಲ್ಲಿ, 2003-4ರಲ್ಲಿ. ಅದನ್ನು ಅವ್ರು ಕನ್ಸ್ಯೂಮ್ ಮಾಡಿರೋದು ಯಾವಾಗ? 2025ರಲ್ಲಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲವನ್ನು ನಾವು ಈಗ ಸಾಮಾಜಿಕ ಜಾಲತಾಣಗಳ ಮೂಲಕ, ಈ ಸೋಷಿಯಲ್ ಮೀಡಿಯಾ ಮೂಲಕ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಒಂದು ಚಿತ್ರ, ಒಂದು ಟ್ರೈಲರ್ ನೋಡಿದ್ರೆ ಡಿಸೈಡ್ ಮಾಡ್ತಾರೆ ಈ ಚಿತ್ರ ನೋಡಬೇಕೋ ಬೇಡವೋ ಅಂತ. ಅದೇ ರೀತಿಯಾಗಿ ಶುಕ್ರವಾರ ಮುಂಚೆ ಎಲ್ಲ ಹೇಗಿರೋದು? ಶುಕ್ರವಾರ, ಶನಿವಾರ, ಭಾನುವಾರ ಈ ಅಂದರೆ ಸಿನಿಮಾನೇ ಅಂದ್ಕೊಂಡಿರೋರು, ಆ ಥರದ ಸಾಮಾನ್ಯ ಜನರು ಹೋಗ್ತಾರೆ. ಸೋಮವಾರ ಆದಮೇಲೆ ಫ್ಯಾಮಿಲಿ ಆಡಿಯನ್ಸ್ ಬರುತ್ತೆ ಸರ್, ಒಂದು ಪಿಕ್ಚರ್ ಹಿಟ್ಟೋ ಇಲ್ವೋ ಗೊತ್ತಾಗತ್ತೆ ಅಂತ ಹೇಳೋರು. ಈಗ ಅದು ಯಾವುದೂ ಇಲ್ಲ. ಮೊದಲನೇ ಶೋಗೆ ಒಬ್ಬ ಬಂದು ಹೇಳ್ತಾನೆ, ಅಯ್ಯೋ ಚೆನ್ನಾಗಿದೆ ಸರ್, ಕೆಟ್ಟದಾಗಿ, ಇನ್ಯಾವ ಸೂಪರ್, ನಮ್ಮ ಹೀರೋ ಸೂಪರ್ ಅಂತ ಹೀರೋ ಹೆಸರು. ಸೊ ಎವ್ರಿಥಿಂಗ್ ಈಸ್ ಗೆಟಿಂಗ್ ಡಿಸೈಡೆಡ್ ಥ್ರೂ ಸೋಷಿಯಲ್ ಮೀಡಿಯಾ, ಟು ಬೀಂಗ್ ಕನ್ಸ್ಯೂಮ್ಡ್ ಆಲ್ಸೋ ಥ್ರೂ ಸೋಷಿಯಲ್ ಮೀಡಿಯಾ. ನಾನು ನೀವು OTT-ಲಿ ಎಷ್ಟು ಸಿನಿಮಾ ನೋಡಿದೀವಿ 5 ವರ್ಷದಿಂದ? ಇಲ್ಲ ಅಂತ ಹೇಳಕ್ಕಾಗತ್ತಾ? ಈ ಚಿತ್ರಗಳನ್ನ ಇಲ್ಲ ಅಂದ್ರೆ ನಾವು ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ನೋಡ್ತಾ ಇದ್ವಿ. ಯು ಹ್ಯಾವ್ ಟು ಗೋ ಟು ಅ ಫಿಲ್ಮ್ ಫೆಸ್ಟಿವಲ್ ಟು ವಾಚ್. ಅಂದರೆ ಈ ಕಲಾತ್ಮಕ ಚಿತ್ರಗಳನ್ನ ನೋಡೋಕ್ಕೆ ನಾವು ಕೊರಿಯನ್ ಸಿನಿಮಾನೋ, ಇನ್ಯಾವುದೋ ಕ್ಯೂಬನ್ ಸಿನಿಮಾನೋ, ಇನ್ಯಾವುದೋ ಕುರೋಸವನೋ ನೋಡೋಕ್ಕೆ ನೀವು ಫಿಲ್ಮ್ ಸ್ಕೂಲ್ಗೆ ಹೋಗ್ಬೇಕು, ಇಲ್ಲ ಫಿಲ್ಮ್ ಫೆಸ್ಟಿವಲ್ಗೆ ಹೋಗ್ಬೇಕು. ನೀವು ಕಮರ್ಷಿಯಲ್ ಸಿನಿಮಾ ನೋಡೋಕ್ಕೆ ಥಿಯೇಟರ್ಗೆ ಹೋಗ್ಬೇಕು. ಆದರೆ ಎಲ್ಲವನ್ನು ಮನೇಲಿ ಕೂತು ಟಿವಿ ಹೋಗ್ಲಿ ಫೋನಲ್ಲೇ ಕನ್ಸ್ಯೂಮ್ ಮಾಡ್ತಾರೆ. ನಿಮ್ಮ ಅಕ್ಕಪಕ್ಕ ಒಂದು ಫ್ಲೈಟಲ್ಲಿ, ಒಂದು ಟ್ರೈನಲ್ಲಿ ನೋಡಿ 100% ಸಿನಿಮಾ ನೋಡ್ತಾ ಇರ್ತಾರೆ ಅವರು. ನನಗೆ ಹೇಗೆ ನೋಡ್ತಾರಪ್ಪ ಅಂತ, ನಮಗೆ ಸಿನಿಮಾ ಅಂದರೆ ಲೈಟ್ ಎಲ್ಲ ಆರಿಸಿ ಅದು ಮಾತ್ರ ನೋಡ್ಬೇಕು, ನಮಗೆ ದೊಡ್ಡ ಪರದೆ ಮೇಲೆ. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ವಿತ್ ಹೌ ಡು ದೇ ಕನ್ಸ್ಯೂಮ್ ಇಟ್. ವೈ ಐ ಆಮ್ ಸೇಯಿಂಗ್ ಆಲ್ ದಿಸ್ ಇಸ್ ಟುಡೇ ಯು ಆರ್ ಮೇಕಿಂಗ್ ಫಾರ್ ದೋಸ್ ಕನ್ಸ್ಯೂಮರ್ಸ್. ಈ ಹಿಂದಿನ ಚರ್ಚೆಯಲ್ಲಿ ಸ್ಮಿತಾ ಅವ್ರು ಹೇಳಿದ್ರು, ಆ ಜೆನ್ ಝಿಗೆ ಇವತ್ತು ನಾವು ಎಲ್ಲವನ್ನ ಕೊಡಬೇಕಾಗಿದೆ. ಅದನ್ನು ಯಾವ ರೂಪದಲ್ಲಿ ಕೊಡ್ತೀವಿ? ನೀವು ಸಾಹಿತ್ಯನೇ ಅವ್ರಿಗೆ ಉಣಬಡಿಸ್ತಿರೋ. ನಾನು ಇದನ್ನೂ ಹೇಳ್ತೀನಿ ಇದೇ ಜೆನ್ ಝಿ ಬಗ್ಗೆ. ನನಗೆ ಲಕ್ಷಾಂತರ ಮೆಸೇಜ್ ಬಂದಿದೆ. ಬರೀ ಒಬ್ಬ ಸುಧಾಮೂರ್ತಿ ಅವ್ರು ಮಾತ್ರ ಸೀರೆ ತಂದು ಕೊಟ್ಟಿಲ್ಲ. ನಾನು ಸುಧಾಮೂರ್ತಿ ಕಥೆಯನ್ನು ಮುಗಿಸ್ಲಿಲ್ಲ. ಅವ್ರು ನನ್ನ ಕಣ್ಣೀರು, ನಾನು ನಿನಗೆ ಸೀರೆ ಕೊಡಲೇಬೇಕು ಅಂತ ನಮ್ಮ ಮನೆಗೆ ಬಂದು ಕೊಟ್ಟು ಹೋಗಿದ್ದು ಸೀರೆ ಇದು, ಗೃಹಭಂಗ ನೋಡಿ. ಆದರೆ ಅದು ಸುಧಾಮೂರ್ತಿ ಅವರು ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ಹುಡುಗರು. ನಿಮಗೆ ಗೃಹಭಂಗದ ಆ ಕಥಾ ಹಂದರ, ಆ ಕಾಲ, ಆಗಿನ ಬಡತನ, ಆ ಪ್ಲೇಗು, ಆಗಿದ್ದ ಸಾಮಾಜಿಕ ಸಮಸ್ಯೆಗಳು, ಅತ್ತೆ ಸೊಸೆ, ಮಕ್ಕಳು, ಬಡತನ, ಶಾನ್ಭೋಗರು, ಇದೆಲ್ಲ ಅರ್ಥ ಆಗುತ್ತಾ ಅಂತ ಅನೇಕ ಯುವತ ಜನತೆಯನ್ನು ನಾನು ಕೇಳ್ತೀನಿ. ನಿಮ್ಗೆ ಇದೆಲ್ಲ ಅರ್ಥ ಹೇಗೆ ಕನ್ಸ್ಯೂಮ್ ಮಾಡ್ತೀರಾ? ಡಸ್ ಇಟ್ ಇಂಟ್ರೆಸ್ಟ್ ಯು ಅಂತ? ಐ ಥಿಂಕ್ ಇಟ್ ಈಸ್ ದಟ್ ಹ್ಯೂಮನ್ ಸ್ಟೋರಿ ದಟ್ ಅಲ್ಟಿಮೇಟ್ಲಿ ವರ್ಕ್ಸ್, ದಟ್ ಯೂನಿವರ್ಸಲ್ ಅಲ್ವಾ? ಇಟ್ಸ್ ದಟ್ ಹ್ಯೂಮನ್ ಇಮೋಷನ್. ಈ ಮಾನವೀಯ ಸಂವೇದನೆಗಳೇನಿವೆ ಅವಕ್ಕೆ ಕಾಲದ ಮಿತಿ ಇಲ್ಲ, ದೇಶದ ಮಿತಿ ಇಲ್ಲ. ನಾವೇನು ಕೊರಿಯನ್ ಸಿನಿಮಾ ನೋಡ್ಬಿಟ್ಟು ಅಳ್ತೀವಿ? ಹೌದು. ನಮಗೆ ಬರ್ದೇ ಇರೋ ಭಾಷೆ ಸಿನಿಮಾ ನೋಡಿ ಹೇಗೆ ಸಬ್ಟೈಟ್ಲ್ ಓದ್ಕೊಂಡು ಅಳ್ತೀವಲ್ಲ, ಹೇಗೆ ಅಂದರೆ ನನಗನ್ಸುತ್ತೆ ಆ ಮಾನವ ಸಂವೇದನೆಗಳನ್ನು ಯಾವುದು ಚೆನ್ನಾಗಿ ಕನ್ವೇ ಮಾಡುತ್ತೋ ಅದು ಮಾತ್ರ ಇವತ್ತಿನ ಕಾಲಕ್ಕೆ ವರ್ಕ್ ಆಗುತ್ತೆ. ಥಿಯೇಟ್ರ್ ಸಿಗ್ಲಿಲ್ವಾ? ಯೂಟ್ಯೂಬಲ್ಲೇ ರಿಲೀಸ್ ಮಾಡಿಬಿಡ್ತಾರಲ್ಲ ಸಿನಿಮಾಗಳನ್ನ ಯುವಕರು. ಅದಕ್ಕೆ ಯೋಗ್ಯತೆ ಇದ್ದರೆ ಲಕ್ಷಾಂತರ ವ್ಯೂಗಳು ಬಂದ್ಬಿಡುತ್ತೆ. ಆ ಲಕ್ಷಾಂತರ ವ್ಯೂಗಳ ಮೂಲಕ ಹಣನೂ ಸಂಧಾನ ಆಗುತ್ತೆ. ಅದೇನು ಅವರೇನು ಬಿಟ್ಟು ಏನು ತೋರಿಸ್ತಾ ಇಲ್ಲ. ಸೊ ಹೀಗೆ ನನಗನ್ಸುತ್ತೆ ಟುಡೇ ದಟ್ ಡಿವೈಡ್ ಆಫ್ ಕಮರ್ಷಿಯಲ್ ಆ್ಯಂಡ್ ಆರ್ಟ್ ಸಿನಿಮಾ ಈಸ್ thinning. That divide is not there anta nan helalla, but for the audience they are no different. The audience will consume both if they like it. ಈಗ ಇದಕ್ಕೊಂದು ಸಣ್ಣದಾಗಿ ಆಡ್ ಮಾಡ್ತೀನಿ ಸರ್. ನಾವು ಇದನ್ನೇ ಹೇಳಿದ್ರಲ್ಲ, ಕಮರ್ಷಿಯಲ್ ಅಂತ ಆರ್ಟ್ ಪ್ರಾರಂಭ ಮಾಡಿದ್ದೆ ಮಾಧ್ಯಮ ಗುರುತಿಸೋದಕ್ಕೋಸ್ಕರ ಈ ವರ್ಗೀಕರಣವನ್ನ ಮಾಡಿದ್ರು. ನನ್ನ ಪ್ರಕಾರ ಕಮರ್ಷಿಯಲ್ ಸಿನಿಮಾದಲ್ಲೂ ಆರ್ಟ್ ಇದೆ, ಆರ್ಟ್ ಸಿನಿಮಾದಲ್ಲೂ ಕಮರ್ಷಿಯಲ್ ಇದೆ. ಇಲ್ಲದೆ ಸಾಧ್ಯನೇ ಇಲ್ಲ ಸಿನಿಮಾ ಮಾಡೋದಕ್ಕೆ. ಹಾಗಾಗಿ ಜಗತ್ತಿನಲ್ಲಿ ಇರೋದೇ 2 ಸಿನಿಮಾಗಳು, ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ.
ಕಮರ್ಷಿಯಲ್ಲೂ ಒಳ್ಳೆ ಸಿನಿಮಾ ಬರ್ಬೋದು, ಆರ್ಟಲ್ಲೂ ಕೆಟ್ಟ ಸಿನಿಮಾ ಬರ್ಬೋದು. ಯಾಕಿಲ್ಲ, ಇದಾವೆ. ಅಲ್ವಾ? ಹಾಗಾಗಿ- ನಾವು ಸೈಲೆಂಟ್ ಆಗಿ ಎದ್ದು ಬಂದ್ಬಿಡ್ತೀವಿ, ನೈಸ್ ನೈಸ್ ಅಂತ. ನಮ್ಗೆ ಅರ್ಥ ಆಗ್ಲಿಲ್ಲ ಏನೋ ಸೊ ಇನ್ಮೇಲೆ ಮಾಳವಿಕಾ ನೈಸ್ ನೈಸ್ ಅಂದ್ರೆ ಆ ಸಿನಿಮಾದ ನಾನು ಅರ್ಥ ಏನು ಎಲ್ಲದಕ್ಕೂ ಅಂತ ನೈಸ್ ಈಗ್ಲೇ ಹೇಳ್ತೀನಿ. ನೀವು ಅದನ್ನ ಭೇದ್ಸಕ್ಕೆ ಆಗಲ್ಲ, ಎಲ್ಲದಕ್ಕೂ ಸೊ ನೈಸ್ ಹೇಳ್ತೀನಿ ನಾನು. ಇನ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಳವಿಕಾ ಮೇಡಮ್ ನೈಸ್ ನೈಸ್ ಅಂದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆದರೆ ಈ ವರ್ಗೀಕರಣ ಎಷ್ಟು ದೊಡ್ಡ ಅಪಾಯವನ್ನು ಉಂಟು ಮಾಡಿದೆ ಅಂದರೆ, ಒಂದು ಕಲಾತ್ಮಕ ಸಿನಿಮಾ ಅಂದರೆ ಸುಲಭವಾಗಿ ಆರ್ಟ್ ಸಿನಿಮಾ ಅಥವಾ ಅವಾರ್ಡ್ ಸಿನಿಮಾ ಅಂತ, ಆದರೆ ಇದು ನೋಡಲಿಕ್ಕೆ ಅರ್ಹ ಅಲ್ಲ, ಬೋರ್ ಆಗುತ್ತೆ, ಇದು ನೋಡಬಾರ್ದು ಅಂತ ಒಂದು ಸಾಮಾನ್ಯ ಜನರಲ್ಲಿ ಈ ಭಾವನೆ ಬಲವಾಗಿ ಊರಿದೆ. ಹೌದು ಸರ್. ಮೊದಲೆಲ್ಲ ಅಂದ್ರೆ ಆಗ್ಲೇ ಹೇಳಿದಾಗೆ ರಂಜನೆ ಏನದೊಂದು ರಂಜನೆ ವ್ಯಾಪಾರಿ ಚಿತ್ರಗಳಲ್ಲಿ ರಂಜನೆ ಸಿಗುತ್ತೆ ನನಗೆ, ರಂಜಿಸೋದಕ್ಕೆ ಇರುವಂಥದ್ದು. ಸಾಹಿತ್ಯ ರಂಜಿಸಲ್ವಾ, ಸಾಹಿತ್ಯ ರಂಜಿಸಲ್ವಾ, ಅಲ್ಲೂ ರಂಜನೆಯ ಪದ ಬಳಕೆ ಆಗಲ್ವಾ? ಸಿನಿಮಾಗೆ ಮಾತ್ರ ಮನರಂಜನೆ ಅನ್ನೋದಷ್ಟೇ ಯಾಕೆ ಬಳಸ್ತಾರೆ? ಹೌದು, ಈ ಸಾಹಿತ್ಯ, ಸಂಗೀತ, ರಂಗಭೂಮಿ ಈ ಎಲ್ಲ ಸೃಜನಶೀಲ ಮಾಧ್ಯಮಗಳಿಗೆ ರಂಜನೆ ಅನ್ನೋದು ಅಷ್ಟೊಂದು ಜೋಡಿಸ್ಕೊಂಡಿಲ್ಲ, ಆದರೆ ಸಿನಿಮಾ ಕೇಸ್. ರಂಗಭೂಮಿಯಲ್ಲಿ ಯಾಕೆ ಆರ್ಟ್ ರಂಗಭೂಮಿ ಅಥವಾ ಕಮರ್ಷಿಯಲ್ ರಂಗಭೂಮಿ ಅಂತ ಇಲ್ಲ? ಅಲ್ಲೂ ಅಲ್ಲೂ ಉತ್ತರ ವೃತ್ತಿ ಕರ್ನಾಟಕ- ರಂಗಭೂಮಿ ಮತ್ತೆ ಹವ್ಯಾಸಿ ರಂಗಭೂಮಿ. ಹವ್ಯಾಸಿ ರಂಗಭೂಮಿ ಮತ್ತು ವೃತ್ತಿಪರ ಹವ್ಯಾಸಿ is all ರಂಗಭೂಮಿ. the serious Yes, place yes. that you It's see. going on. ವೃತ್ತಿ ರಂಗಭೂಮಿ is all the bailata which is all fun, you know. ಈಗ ಮಾಳವಿಕಾ ಎತ್ತಿದ್ದು ಒಂದು ಹೇಳಬೇಕಾದ್ರೆ ಹೇಳಿದ್ರು, ಸುಧಾಮೂರ್ತಿಯವರು ಗೃಹಭಂಗ ಬಂದಿದ್ದು ಯಾವಾಗಲೂ ಈಗ ನೋಡಿ ತುಂಬ ಬೇಜಾರಾಯಿತು ಅಂತ ಹೇಳಿದರು. ಅಂದರೆ ಈ ಸಿನಿಮಾಕ್ಕೆ ಈವನ್ ಎ ಪಬ್ಲಿಷ್ಡ್ ಬುಕ್ ಇವಾಗ ಡಿಜಿಟಲ್ ರೆಕಾರ್ಡ್ಸ್ ಆಗಿ ಯಾವುದೋ ಒಂದು ಕಲಾಕೃತಿ ಆ ಕೃತಿಕಾರನ ನಂತರವೂ ಸಾಕಷ್ಟು ಡಿಕೇಡ್ಸ್ವರೆಗೆ, ಸಾಕಷ್ಟು ನೂರಾರು ವರ್ಷ ಇರ್ಬೋದು. ಇವತ್ತು ಕಾಳಿದಾಸನ ಓದ್ತಾ ಇದ್ದೀವಿ ಅಂದರೆ ಕಾಳಿದಾಸ ಹೇಗಿದ್ದ ಅಂತ ಗೊತ್ತಿಲ್ಲ, ಕಾಳಿದಾಸನ ಹೆಸರಷ್ಟೇ ಗೊತ್ತು, ಕೃತಿಗಳ ಮೂಲಕ ಅಷ್ಟೇ ಪರಿಚಯ. ಈ ಥರ ಇರಬೇಕಾದ್ರೆ ಸಿನಿಮಾ ಈಗ ನಮಗೆ ಈ ಹಿಂದೆ ಮಾಡಿದ ಇವತ್ತು ಸತ್ಯಜಿತ್ರೆ ಇಲ್ಲ, ಸತ್ಯಜಿತ್ರೆ ಸಿನಿಮಾ ನೋಡಿದ್ರೆ ನಮಗೊಂದು ಆವತ್ತಿನ ಕಾಲದ ಬೆಂಗಾಲದ ಅಥವಾ ಸತ್ಯಜಿತ್ರೆ ಕಣ್ಣಲ್ಲಿ ಕಂಡ ಬಂಗಾಳದ ಒಂದು ಅನುಭವ ಆಗತ್ತೆ, ಹೀಗಿತ್ತು ಅಂತ ಅನಿಸುತ್ತೆ. ಈ ದೃಷ್ಟಿಯಿಂದ ಒಂದು ಸೃಜನಶೀಲ ಮಾಧ್ಯಮ ಆಗಿ ಸಿನಿಮಾನ, ಸರ್ ನಾವು ಈ ಬಗ್ಗೆ ಮಾತಾಡಿದ್ದೀವಿ, ಅಥೆಂಟಿಕ್ ಆಗಿ ಯಾವುದೋ ಒಂದು ಇತಿಹಾಸದ್ದು ಅಥವಾ ಯಾವುದೋ ಒಂದು ಆ ಕಾಲಘಟ್ಟದ ಆ ಸ್ಥಿತ್ಯಂತರದ್ದು ಯಾವುದೋ ಒಂದು ಸಿನಿಮಾ ಮಾಡಿದರೆ, ಅದ್ರ ಬಗ್ಗೆ ಸಿನಿಮಾ ಮಾಡಿದರೆ ಅದು ಆ ನಿರ್ದೇಶಕನಿಗೆ, ಅದನ್ನು ಮಾಡ್ತಿರೋನಿಗೆ ಆ ಜವಾಬ್ದಾರಿ ಇರಬೇಕು. ಮುಂದೆ ತುಂಬ ಪೀಳಿಗೆವರೆಗೆ ಇದೊಂದು ರೆಕಾರ್ಡ್ ಆಗಿ ಇದನ್ನು ರೆಫರ್ ಮಾಡ್ತಾರೆ ಅಥವಾ ಇದನ್ನು ನೋಡೋದ್ರ ಮೂಲಕ ಅವರು ಆ ಕನ್ಕ್ಲೂಷನಿಗೆ ಬರ್ತಾರೆ ಅನ್ನೋ ಒಂದು ಜವಾಬ್ದಾರಿ ಸಿನಿಮಾ ಮಾಧ್ಯಮದ ಮೇಲಿದೆ. ಇದ್ರ ಬಗ್ಗೆ ನಾವು ಸೆಷನಿಗೆ ಮುಂಚೆ ಹಾಗೆ ಹರಟೆ ಹೊಡಿಬೇಕಾದ್ರೂ ಮಾತಾಡಿದ್ವಿ. ಈ ಅಥೆಂಟಿಕ್ ಪೋರ್ಟ್ರೇಯಲ್ಸ್ ಆಫ್ ಹಿಸ್ಟಾರಿಕ್ ಫಿಗರ್ಸು, ಹಿಸ್ಟಾರಿಕ್ ಫ್ಯಾಕ್ಟ್ಸು ಅಥವಾ ಈಗಿದು ಪಾಪ್ಯುಲರು, ಈ ಥರದ ಒಂದು ನೆರೇಟಿವ್ ಪಾಪ್ಯುಲರು, ಈ ಥರದ ದೃಷ್ಟಿಕೋನ ಇವತ್ತು ತುಂಬ ಪ್ರಚಲಿತವಾಗಿದೆ, ಇದು ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಯಾವುದನ್ನೋ ತಿರುಚಿ ಒಬ್ಬ ಸಿನಿಮಾ ನಿರ್ದೇಶಕ ಹೇಳಿದರೆ ಇಟ್ ಈಸ್ ಡಿಸ್ಮಿಸಿವ್ ಟು ದ ಹಿಸ್ಟ್ರಿ. ಸರ್, ಈ ಬಗ್ಗೆ ನೀವೇನು ಹೇಳ್ತೀರಾ? ನಾವು ಸುಮಾರು ಕನ್ನಡ ಸಿನಿಮಾಗಳ ಬಗ್ಗೆನೂ ಮಾತಾಡಿದ್ವಿ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್ ಅಫ್ಕೋರ್ಸ್. ಈ ಅಥೆಂಟಿಕ್ ಪೋರ್ಟ್ರೇಯಲ್ ಆಫ್ ಹಿಸ್ಟ್ರಿ ಆ್ಯಂಡ್ ಸೊಸೈಟಿ ಇನ್ ಫಿಲ್ಮ್. ಅದೃಷ್ಟವಶಾತ್ ನಮ್ಮ ಕನ್ನಡ ಸಿನಿಮಾದವರು ಹೆಚ್ಚು ಐತಿಹಾಸಿಕ ಚಿತ್ರಗಳನ್ನ ಮಾಡಿಲ್ಲ, ಮಾಡದೇ ಇರೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಉದಾಹರಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ನಿಮ್ಮ ಕಣ್ಣು ಮುಂದೆ ಬರುವಂಥ ಮುಖ ಯಾವುದು? ಸರೋಜಾದೇವಿ. ಕಿತ್ತೂರು ರಾಣಿ ಚೆನ್ನಮ್ಮ ಸರೋಜಾದೇವಿ ಆಗಿದ್ರ? ಆ ಚಿತ್ರದ ಭಾಷೆ, ಆ ಕೃತಿ ಬಗ್ಗೆ ನನಗೆ ಗೌರವ ಇದೆ. ಚಿತ್ರದ ಭಾಷೆ ಬಳಸಿರೋದು ಮೈಸೂರು ಭಾಷೆ. ಬೆಳಗಾವಿ ಬಳಿಯ ಸಣ್ಣ ಪ್ರಾಂತ್ಯ ಕಿತ್ತೂರಿನಲ್ಲಿ ಯಾವ ಭಾಷೆಯನ್ನು, ಪ್ರಾದೇಶಿಕ ಭಾಷೆಯನ್ನು ಬಳಸ್ತಾ ಇದ್ರು. ಇನ್ನು 50 ವರ್ಷ ಕಳೆದ ನಂತರ ಯಾರೂ ಇರಲ್ಲ. ಆದರೆ ಆವತ್ತಿನ ಒಂದು ಮಗು ಕಿತ್ತೂರಾಣಿ ಚೆನ್ನಮ್ಮ ನೋಡಿದ್ರೆ ಕಿತ್ತೂರಾಣಿ ಚೆನ್ನಮ್ಮ ಸರೋಜಾದೇವಿ ಆಗಿದ್ರು. ಅವಳು ಆಡ್ತಾ ಇದ್ದ ಭಾಷೆ ಹೀಗಿತ್ತು. ಮೈಸೂರು ಅಥವಾ ಬೆಂಗಳೂರಿನ ಸಿನಿಮಾದ ಒಂದು ಭಾಷೆ ಅಂತೀವಲ್ಲ, ಆ ಭಾಷೆ. ಸಂಗೊಳ್ಳಿ ರಾಯಣ್ಣ ಸಿನಿಮಾ ತಗೊಳ್ಳಿ, ಆತ ಪ್ರೇಮ ಮಾಡಿದ್ನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಿಜ ಜೀವನದಲ್ಲಿ ಸಿನಿಮಾದಲ್ಲಿ ಪ್ರೇಮದ ಕಥೆ ಇದೆ. ಅವನ ವೈಭವೀಕರಣ, ಸಿನಿಮಾದವ್ರು ವೈಭವೀಕರಿಸ್ತಾರೆ ಪ್ರತಿಯೊಂದನ್ನು. ಹಾಗಾಗಿ ಅದೃಷ್ಟವಶ ಆಗಲೇ ಹೇಳಿದಾಗೆ 10 ರಿಂದ 12 ಐತಿಹಾಸಿಕ ಚಿತ್ರಗಳು ಮಾತ್ರ ಆಗಿದೆ ಈ 92 ವರ್ಷದಲ್ಲಿ. ಕನ್ನಡದಲ್ಲಿ ಇತಿಹಾಸ ಮುಟ್ಟದೇ ಇರೋದು ಒಳ್ಳೆಯದು. ಅದನ್ನು ಡಿಸ್ಟಾರ್ಟ್ ಮಾಡ್ತಾರೆ ಐತಿಹಾಸಿಕ ಚಿತ್ರಗಳನ್ನು. ಹಾಗಾಗಿ ಕೃಷ್ಣದೇವರಾಯನೇ ತಗೊಳ್ಳಿ. ಕೃಷ್ಣದೇವರಾಯ ಎಂದಾಗ ನಮ್ಮ ಕಣ್ಣು ಮುಂದೆ ಬರೋದು ರಾಜ್ಕುಮಾರ್ ಬರ್ತಾರೆ. ನಿಜವಾಗಿಯೂ ಕೃಷ್ಣದೇವರಾಯ ರಾಜ್ಕುಮಾರ್ ಹಾಗಿದ್ರಾ? ಗೊತ್ತಿಲ್ಲ. ಹಾಗಾಗಿ ದೃಶ್ಯ ಮಾಧ್ಯಮ ಇಲ್ಲೂ ಕೂಡ ಜವಾಬ್ದಾರಿ ಮತ್ತು ಎಚ್ಚರಿಕೆಯಿಂದ ಮಾಡಬೇಕು.
ಅಂದರೆ ಭಾಷೆ ದೃಷ್ಟಿಯಿಂದ ಪ್ರಾದೇಶಿಕತೆ ಇರುತ್ತಲ್ಲ, ಪ್ರಾದೇಶಿಕತೆಯ ಉಡುಪಾಗಿರಲಿ, ಆಹಾರ ಪದ್ಧತಿ ಆಗಿರಲಿ, ಅವರ ವಾತಾವರಣ ಇರುತ್ತಲ್ಲ, ಅದನ್ನು ಕ್ರಿಯೇಟ್ ಮಾಡೋದು ತುಂಬ ಕಷ್ಟ. ಸರಿ, ಇದು ಹೇಳಬೇಕಾದ್ರೆ ನಾವು ಪ್ರತಿಯೊಂದನ್ನು ಅದೇ ಥರ ಯೋಚನೆ ಮಾಡ್ಕೊಂಡು ಹೋದರೆ, ಅಂದರೆ ವಿ ಶುಡ್ ಸ್ಟೇ ಟ್ರೂ ಟು ದ ಸೋರ್ಸ್. ನಮ್ಗೆ ಯಾವುದೋ ರಿಟರ್ನ್ ಮಟೀರಿಯಲ್ ಇದೆ ಅಥವಾ ಯಾವುದೋ ಒಂದು ಕಾದಂಬರಿ ಆಧರಿಸಿ ಮಾಡ್ತಾ ಇದ್ದೀವಿ, ಅದೊಂದು ಡಾಕ್ಯುಮೆಂಟ್ರಿ ಆಗುವಂತಹ ಅಪಾಯ ಕೂಡ ಇದೆ. ಕ್ರಿಯೇಟಿವ್ ಲಿಬರ್ಟಿ ಅಂತ ಹೇಳ್ತೀವಿ, ಅಂದರೆ ಒಬ್ಬ ಸೃಜನಶೀಲ ವ್ಯಕ್ತಿ ಒಂದು ಕ್ರಿಯೇಟಿವ್ ಸ್ಪೇಸನ್ನು ತಗೊಳ್ಬಹುದು. ಇದನ್ನು ನೀವು ಹೇಗೆ ನಿರ್ಧಾರ ಮಾಡ್ತೀರಾ? ಯಾವುದು ಕ್ರಿಯೇಟಿವ್ ಲಿಬರ್ಟಿ ಮತ್ತು ಯಾವುದಲ್ಲ, ಯಾಕಲ್ಲ? ಕ್ರಿಯೇಟಿವ್ ಲಿಬರ್ಟಿ ಅಟ್ ವಾಟ್ ಕಾಸ್ಟ್? ಸರ್ ಹೇಳಿ ನೀವು. ಅಂದರೆ ಅದು ನಾವು ಈ ಸಿನಿಮಾ ಇದೆಯಲ್ಲ, ಒಂದು ದಾಖಲೀಕರಣ. ಹೌದು, ಸಾಹಿತ್ಯದ ದಾಖಲೀಕರಣ ಬೇಡ. ಹೌದು. ಸಾಹಿತ್ಯದಲ್ಲಿ ಓದಬೇಕಾದ್ರೆ ಒಂದು ಓದುಗನಿಗೆ ಒಂದು ಸ್ವಾತಂತ್ರ್ಯ ಇರುತ್ತೆ. ಅವನು ಯಾವುದೋ ಒಂದು ಐತಿಹಾಸಿಕ ವ್ಯಕ್ತಿಯನ್ನು ಓದಿದಾಗ ಅವನು ಕಲ್ಪನೆಯಲ್ಲಿ ಒಂದು ಬರುತ್ತೆ. ಅವರು ಯಾವುದೋ ರೀತಿ ವಿವರಿಸಿರ್ತಾರೆ, ಅಕ್ಷರಗಳಲ್ಲಿ ಹಿಡಿದಿಟ್ಟಿರ್ತಾರೆ. ಸಿನಿಮಾದಲ್ಲಿ ಏನಾದಾಗ ಒಂದು ಚೌಕಟ್ಟು ಹಾಕ್ತಾರೆ. ಚೌಕಟ್ಟೇ ಒಂದು ಬೇಲಿ ಇದ್ದ ಹಾಗೆ, ಹೀಗಿತ್ತು ಅಂತ. ಅದು ಮುಂದಿನ ಪೀಳಿಗೆಗೆ ದೊಡ್ಡ ತಪ್ಪು ಕಲ್ಪನೆಗೆ ಅವಕಾಶ ಆಗುತ್ತೆ ಅನ್ನೋದಷ್ಟೇ. ಹಾಗಾಗಿ ಅಂಥ ಚಿತ್ರಗಳನ್ನ ಮಾಡಬೇಕಾದ್ರೆ ನಿಜವಾದ ಜವಾಬ್ದಾರಿ ನಿರ್ಮಾಪಕರಿಗೆ, ನಿರ್ದೇಶಕನಿಗೆ ಇರಬೇಕಾಗತ್ತೆ. ಲಿಬರ್ಟಿ ಅನ್ನೋ ಹೆಸರಿನಲ್ಲಿ ನಾವು ಅದನ್ನು ಡಿಸ್ಟಾರ್ಟ್ ಮಾಡಬಾರದು ಅನ್ನೋದು ನನ್ನ ಅಭಿಪ್ರಾಯ. ಮಾಳವಿಕಾ, ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಹಾಗೆ ಯು ಆರ್ ಸೋ ಇಂಟ್ರೆಸ್ಟೆಡ್ ಇನ್ ಬಯೋಗ್ರಫಿ. ಈ ಬಗ್ಗೆ ಸುಮಾರು ರಿಸರ್ಚು, ಸ್ವತಃ ಓದು ಎಲ್ಲ ಮಾಡಿದವರು. ಆ್ಯಂಡ್ ಯು ಹ್ಯಾವ್ ಆ್ಯಕ್ಟೆಡ್ ಇನ್ ಸಮ್ ರಿಯಲಿ ಫ್ಯಾಂಟಾಸ್ಟಿಕ್ ಮೂವೀಸ್, ಸೈನಾಡ್ ಬೀಯಿಂಗ್ ಮೈ ಫೇವ್ರೆಟ್. ಈ ಬಗ್ಗೆ ಇದು ಒಂದು ಅಥೆಂಟಿಕ್ ದಾಖಲೆಯಾಗಿ ಉಳ್ಕೊಳ್ಳೋದ್ರಿಂದ ಈ ಜವಾಬ್ದಾರಿ ಬಗ್ಗೆ, ಕ್ರಿಯೇಟಿವ್ ಲಿಬರ್ಟಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನನಗನ್ಸುತ್ತೆ ಹೆಚ್ಚು ಹೆಚ್ಚು ಚಿತ್ರಗಳು ಬರಬೇಕು. ಅವ್ರು ಹೇಳ್ತಾ ಇರೋ ದೃಷ್ಟಿ, ಅವರ ಭಯ ನನಗೆ ಅರ್ಥ ಆಗುತ್ತೆ. ಅಂದರೆ ಅವರ ಆತಂಕ, ಇವ್ರು ತಪ್ಪು ತೋರಿಸೋ ಬದಲು ತೋರಿಸದೇ ಇರೋದೇ ಒಳ್ಳೆಯದು ಅನ್ನೋದು ಅವರ ನಿಲುವಾಗಿದೆ. ಆದರೆ ನನಗೆ ಹೆಚ್ಚು ಹೆಚ್ಚು ತೋರಿಸ್ಬೇಕು ಅನಿಸ್ತಾ ಇದೆ ಇವತ್ತಿನ ಕಾಲಕ್ಕೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಕನ್ಸಂಪ್ಷನ್ ಈಸ್ ಹ್ಯಾಪನಿಂಗ್ ಥ್ರೂ ದಿಸ್ ಮೀಡಿಯಮ್. ಹಾಗಾಗಿ ಓದೋರು ಎಷ್ಟು ಜನ ಇದ್ದಾರೆ, ಅಥವಾ ಅದು ಸರಿಯಾದ ಪುಸ್ತಕಗಳನ್ನ ಲೈಬ್ರರಿಗೆ ಹೋಗಿ ಹುಡುಕಿ ಕೊಂಡುಕೊಂಡೋ ಅಥವಾ ಅದನ್ನು ಮನೆಗೆ ತೊಗೊಂಡು ಹೋಗೋ ಓದೋ ಅಂಥವ್ರು ಎಷ್ಟು ಜನ ಇರ್ತಾರೆ. ಹೀಗಿರೋರಿಗೆ ಸ್ವಲ್ಪ ರಂಜಕವಾಗಿ ಈ ಕಥೆಗಳನ್ನು ಹೇಳೋದು ಒಳ್ಳೆಯದು ಅಂತಲೇ ನನಗನ್ಸುತ್ತೆ. ಈಗ ಭೈರಪ್ಪನವ್ರನ್ನೇ ತಗೊಂಡ್ರೆ, ಭೈರಪ್ಪ ವಾಸ್ ಆಲ್ಸೋ ದ ಹೈಯೆಸ್ಟ್ ಸೆಲ್ಲಿಂಗ್ ರೈಟರ್ ಆಫ್ ಹಿಸ್ ಟೈಮ್ಸ್ ಅಲ್ವಾ? ಅದನ್ನು ನಾವು ಅಲ್ಲಗಳೆಯೋಕ್ಕಾಗಲ್ಲ. ಅವರ ಸಾಹಿತ್ಯ ಎಷ್ಟು ಶ್ರೇಷ್ಠವೋ ಅಷ್ಟೇ ಜನಪ್ರಿಯವೂ ಹೌದು. ನನಗನ್ಸುತ್ತೆ ಅದನ್ನು ಹೇಗೆ ನಾವು ಸಾಧಿಸೋದು, ಆ ಜಾಗವನ್ನು ಹೇಗೆ ಸಾಧಿಸೋದು, ಅಥವಾ ಆ ಜಾಗಕ್ಕೆ ಹೇಗೆ ಹೋಗಿ ನಿಂತ್ಕೊಳ್ಳೋದು. ನಾನು ಫಿಲ್ಮ್ ಮೇಕರ್ಸ್ಗೂ ಹೇಳ್ತಾ ಇದ್ದೀನಿ, ಅದು ಜನಪ್ರಿಯವೂ ಆಗಿರಬೇಕು, ಆದರೆ ಅದು ಕೃತಿಗೂ ದ್ರೋಹ ಆಗಬಾರ್ದು, ಅಥವಾ ಮೂಲ ಕಥೆಗೆ, ಇತಿಹಾಸಕ್ಕೂ ದ್ರೋಹ ಆಗಬಾರ್ದು ಅನ್ನೋ ಒಂದು ಚಾಲೆಂಜು ಆ ಡೈರೆಕ್ಟರ್ಗಿರುತ್ತೆ. ಅನೇಕ ಚಿತ್ರಗಳಿವೆ. ಆ ಚಿತ್ರಗಳಲ್ಲಿ ಈಗ ನಾವು ಹೀಗಿದ್ದಿಲ್ಲದೆ ಇರಬಹುದು ಅಂತ ಒಂದು ಉದಾಹರಣೆ ಹೇಳಿದ್ರು. ನಾವು ಇಮ್ಮಡಿ ಪುಲಕೇಶಿ ಅಂದ ತಕ್ಷಣವೂ ನಮಗೆ ತಲೆಯಲ್ಲಿ ಬರೋದು ರಾಜ್ಕುಮಾರ್ ಅವರ ಚಿತ್ರಣವೇ. ಆದರೆ ಆ ಇಮ್ಮಡಿ ಪುಲಕೇಶಿ ನಮ್ಮ ಹತ್ರ, ನಮಗೆ ಈ ಇತಿಹಾಸವನ್ನು ಬರೆದಿಡೋ ಅಭ್ಯಾಸ ಇಲ್ಲ ಭಾರತೀಯರಿಗೆ. ವಿ ಆರ್ ಸ್ಟೋರಿ ಟೆಲ್ಲರ್ಸ್ and our history is all oral. Correct. We will add so many things to the story. ಅಲ್ವಾ? ಕೇಳಿಸ್ಕೊಳ್ಳೋದು ಮತ್ತು ಪಾಠ ಮಾಡೋದು, ಅದು ವೇದ ಆಗಿರಲಿ, ಇತಿಹಾಸವಾಗಿ ಎಲ್ಲವನ್ನು ನಾವು ಕಥೆಗಳಾಗೆ ಕೇಳ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಇದನ್ನು ಇತಿಹಾಸವಾಗಿ ಬರೆದಿಡೋ ಅಭ್ಯಾಸಗಳು ಬಹಳ ಕಡಿಮೆ ಇದ್ದಿದೆ. ಶಾಸನ ಅಂತ ಸಿಗೋದು ಕಡಿಮೆ. ಹಾಗೆ ಒಂದು ಚಿತ್ರ ಸಿಗೋದು ನಿಮಗೆ ಇಮ್ಮಡಿ ಪುಲಕೇಶಿದು, ಇವನು ಪೋರ್ಚುಗೀಸ್ ಟ್ರಾವೆಲರ್ ಅನ್ಸುತ್ತಲ್ವಾ, ನನಗೆ ಇತಿಹಾಸಕಾರ ನನ್ನನ್ನು ಸರಿಪಡಿಸ್ಬೇಕು, ನಾನು ತಪ್ಪು ಹೇಳಿದರೆ. ಆತ ಬರೆದಿದ್ದು ಬಿಡಿಸಿದ ಒಂದು ಚಿತ್ರ. ಅದ್ರಲ್ಲಿ ಇಮ್ಮಡಿ ಪುಲಕೇಶಿ ಆ ಕಿರೀಟ, ಎತ್ತರದ ಕಿರೀಟ ಇರುತ್ತೆ, ಸಿಲಿಂಡ್ರಿಕಲ್ ಆಗಿರುತ್ತೆ. ಆಮೇಲೆ ಆತ ಇಷ್ಟೇ ಅವನ ಇದಿರುತ್ತೆ, ಪಂಚೆ ಮತ್ತು ಮೇಲುಡುಪು ಇರೋದಿಲ್ಲ, ಹೀಗೆ ಕೂತಿರೋದೊಂದು. ನೀವು ಆ ಇಮ್ಮಡಿ ಪುಲಕೇಶಿ ಚಿತ್ರ ರಾಜ್ಕುಮಾರ್ ಅವ್ರು ನೋಡಿದ್ರೆ ಎಕ್ಸಾಕ್ಟ್ ಸೇಮ್ ಇದೆ ಅದು. ನೀವು ಅವರ ಇದರಲ್ಲಿ ದರ್ಬಾರ್ನಲ್ಲಿ ಕೂತಿರುವಾಗ ಅದನ್ನು ಹಾಗೆ ಇಳಿಸಿದ್ದಾರೆ. ಸೊ ಆ ಥರದ ಒಳ್ಳೆ ಉದಾಹರಣೆಗಳು ಇವೆ ನಮ್ಮ ಹತ್ರ. ಹಾಗಾಗಿ ನನಗನ್ಸುತ್ತೆ ಒಳ್ಳೆ ರಿಸರ್ಚ್ ಮಾಡಿ ಜನರನ್ನು ರಂಜಿಸೋ ಹಾಗೆ ಮತ್ತು ಜನರಿಗೆ ಪ್ರೀತಿ ಆಗೋ ಹಾಗೆ ಅದರ ಜೊತೆಗೆ ಇತಿಹಾಸವನ್ನು ಹೇಳೋ ಅಭ್ಯಾಸವನ್ನು ನಾವು ಹೆಚ್ಚೆಚ್ಚು ಮಾಡ್ಕೋಬೇಕು. ಇಲ್ಲ ಅಂದರೆ ಇತಿಹಾಸದ ಯಾರು ಮಕ್ಕಳಿರ್ತಾರೆ, ಇತಿಹಾಸದ ಶಿಕ್ಷಣ ಪಡೆಯೋ ಮಕ್ಕಳಿರ್ತಾರೆ, ಅವ್ರು ಮಾತ್ರ ಓದೋ ಹಾಗಾಗಬಾರ್ದು. ಎಲ್ಲರಿಗೂ ಇದೆಲ್ಲವೂ ಗೊತ್ತಾಗಬೇಕು ಅನ್ನೋದು, ಮತ್ತು ಇವತ್ತು ಗೊತ್ತು ಮಾಡಿಸೋದು ಸುಲಭ ಆಗಿರೋದ್ರಿಂದ, ತಲುಪೋ ಮಾರ್ಗಗಳು ಸುಲಭ ಆಗಿರೋದ್ರಿಂದ ಹೆಚ್ಚೆಚ್ಚು ನನಗನ್ಸುತ್ತೆ ಬರಬೇಕು. ಇವರು ಅದು ಎಕ್ಸಾಜಿರೇಟೆಡ್, ನೀವು ಹೇಳಿದಾಗೆ ವೈಭವೀಕೃತಾನೆ. ತಾನಾಜಿ ಬಗ್ಗೆ ಒಂದು ಸಿನಿಮಾ ಮಾಡಿದ್ರು,
ಈ ತಾನಾಜಿ ಅನ್ನೋ ಹೆಸರನ್ನ ಶಾಲೆಗಳಲ್ಲಿ ನಮ್ಗೆ ಗೊತ್ತಲ್ಲ, ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಬರೀ ಅಕ್ಬರ್ ಗ್ರೇಟ್ ಆಗಿದ್ದ, ಇನ್ಯಾರೋ ಅವನ ಅಪ್ಪ ಬಾಬರ ಯಾರೋ, ಹಾಗೆ ಬರೀ ಅವ್ರದ್ದೇ ಇತಿಹಾಸ ಓದಿಸ್ಬಿಟ್ಟಿದ್ದಾರೆ ನಮಗೆ ಒಬ್ಬ ಸೇ ತಾನಾಜಿ ಅನ್ನೋ ಹೆಸರು ಎಲ್ಲೋ ಶಾಖೆಗಳಲ್ಲಿ ಅಲ್ಲಿ ಇಲ್ಲಿ ಕೇಳ್ಬೋದೇನೋ, ಆದರೆ ಮಕ್ಕಳಿಗೆ ಹೇಗೆ ಗೊತ್ತಿರುತ್ತಾ ಹೆಸರು? ಅದ್ರದ್ದೊಂದು ಚಿತ್ರ ಮಾಡಿದ್ರು ಅಜಯ್ ದೇವಗನ್. ಇಟ್ ವಾಸ್ ಎ ವೈಭವೀಕೃತ ಚಿತ್ರ, ಎಕ್ಸಾಜರೇಷನ್ ಇತ್ತು, ಅದರಲ್ಲೂ ಲವ್ ಸ್ಟೋರಿ ಎಲ್ಲ ಇತ್ತು. ಇರ್ಲಿ ಬಿಡ್ರಿ, ಆ ಹೆಸರಾದ್ರೂ ತಲುಪ್ತಾ ಇದೆಯಲ್ಲ ಎಲ್ರಿಗೂ. ಇದು ನನ್ನ ನಿಲುವು. ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಅದು ನನಗೆ ಹಾಗೆ ಅನ್ಸುತ್ತೆ. ಈಚೆಗೆ ಬಂದಿದೆಯಲ್ಲ ದುರಂಧರ್, ದಟ್ ಸ್ಟೋರಿ ಹ್ಯಾಡ್ ಟು ಬಿ ಟೋಲ್ಡ್. ಎಸ್, ಅದು ವೈಭವೀಕೃತನೇ. ಅದ್ರಲ್ಲಿ ಫೇಮಸ್ ಆಗಿರೋದು ಯಾವ್ದು ಹೇಳಿ? ಆ ಸಾಂಗು, ಅಫ್ಘಾನಿಸ್ತಾನ್. ಅದಾ ಉದ್ದೇಶ ಫಿಲ್ಮ್ ಮೇಕರ್ದು ಅಲ್ಲ. ಇರ್ಲಿ ಬಿಡಿ, ಅದು ವೈಭವೀಕೃತನೇ. ದಟ್ಸ್ ಆಲ್ಸೋ ಎನ್ ಎಕ್ಸಾಜರೇಟೆಡ್ ಸ್ಟೋರಿ ಟೆಲ್ಲಿಂಗ್. ಹಾ, ಈಗ ನಾವು ಇದಕ್ಕೆ ಮೊದಲು ನಾನು ಇನ್ನೊಂದು ಹೇಳ್ತೀನಿ ನೋಡಿ, ಶೇಷಾದ್ರಿ ಅವ್ರದ್ದು ಮುನ್ನುಡಿ. ಅದೊಂದು ಲೋಕಲ್ ಸಮಸ್ಯೆ, ದಕ್ಷಿಣ ಕನ್ನಡದ ಹೆಣ್ಮಕ್ಳ ಸಮಸ್ಯೆ. ಅದು ನಮಗೆಲ್ಲ ತಲುಪಿದ್ದು ಹೇಗೆ? ಅವ್ರ ಸಿನಿಮಾದ ಮೂಲಕ. ಕರೆಕ್ಟ್. ಅವರು ಆಥೆಂಟಿಕ್ ಆಗಿ ಮಾಡಿದ್ರು, ಬೇರೆಯವ್ರು ಮಾಡಲಿಲ್ಲ ಅನ್ನೋದು ನಾನು ಒಪ್ತೀನಿ. ಮಾಡಿರಲ್ಲ ಕೆಲವರು ಅಂತ ರಿಸರ್ಚ್ ಮಾಡಬೇಕು ಅನ್ನೋದನ್ನು ನಾನು ಒಪ್ತೀನಿ. ಆದರೆ ಇದು ಸಿನಿಮಾ ಮೂಲಕ ಅಥವಾ ದೃಶ್ಯ ಮಾಧ್ಯಮದ ಮೂಲಕ ಹೆಚ್ಚು ಅದು ಭವಿಷ್ಯ ಕಾಲದಲ್ಲಿ ತಲುಪಲೇಬೇಕು ಅಂತ ನನಗನ್ಸುತ್ತೆ. ಈಗ ಗೃಹಭಂಗದ ನಂಜಮ್ಮ ನಾನೇ ಅಂತ ಮಕ್ಕಳು ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡ್ರಿ. ಆದರೆ ನಂಜಮ್ಮನಂತ ನನಗೆ ಖುಷಿನೇ ಇತ್ತು ಅಂತ ಅನ್ಕೊಳ್ಳಿ ಬಿಡಿ. ಏನೋ ಒಂದು ರೆಫರೆನ್ಸ್ ಪಾಯಿಂಟ್ ಇದ್ರೆ ನನಗೆ ಖುಷಿನೇ. ಬಿಕಾಸ್ ವಿ ನೀಡ್ ಟು ಟೆಲ್ ದೀಸ್ ಸ್ಟೋರೀಸ್, ಐ ಫೀಲ್. ಆ್ಯಂಡ್ ಅವರ್ ಸ್ಟೋರೀಸ್ ಹ್ಯಾವ್ ನಾಟ್ ಬೀನ್ ಟೋಲ್ಡ್. ಒಂದು ಹಾಲೋಕಾಸ್ಟ್ ಇಟ್ಕೊಂಡು ಎಷ್ಟು ಸಿನಿಮಾಗಳು ಮಾಡಿದೆ ಹಾಲಿವುಡ್. ಒಂದೇ ಒಂದು ಹಾಲೋಕಾಸ್ಟು. ನಮ್ಮಲ್ಲಿ ಆ ಥರದ್ದು ಎಷ್ಟು ನಡೆದಿಲ್ಲ, ಜೆನೋಸೈಡ್ ಎಷ್ಟು ನಡೆದಿಲ್ಲ ಹಿಂದೂಗಳದ್ದು. ಎಷ್ಟು ಸಿನಿಮಾ ಮಾಡಿದ್ದೀವಿ ನಾವು? ಮಾಡೇ ಇಲ್ವಲ್ಲ, ಹೇಳೇ ಇಲ್ವಲ್ಲ ಪ್ರಪಂಚಕ್ಕೆ ನಮ್ಮ ಕಥೆನ. ನಾವು ಹೇಳ್ದೇನೆ ಅವ್ರಿಗೆ ಗೊತ್ತಿಲ್ಲ ಅಂದರೆ. ಸರ್, ಈಗ ಮಾಳವಿಕಾ ಹೇಳಿರೋದಕ್ಕೆ ನಾನು ವಿಲ್ ಆ್ಯಡ್ ಒನ್ ಮೋರ್ ಕ್ವಶನ್. ಮಾಳವಿಕಾ ಮೊದಲೇ ಶುರು ಮಾಡುವಾಗಲೇ ಹೇಳಿದ್ರು, ನಮ್ಮದು ಕತೆ ಹೇಳೋ ಸಂಸ್ಕೃತಿ. ಇಡೀ ಭಾರತದಲ್ಲಿ ನಾವು ಕಥೆಯ ಮೂಲಕ ನಾವು ನಮ್ಮ ಸಂಸ್ಕೃತಿ ಇರ್ಬೋದು, ನಮ್ಮ ಚರಿತ್ರೆ ಇರ್ಬೋದು, ಅದನ್ನು ಕಾಪಿಟ್ಕೊಳ್ತೀವಿ ಅಂತ. ಇವತ್ತು ಸಿನಿಮಾವನ್ನು ಇನ್ಅಥೆಂಟಿಕ್ಕಿಂದ ಮುಂದೆ ಬಂದು ಒಂದು ಸಿನಿಮಾ ಮಾಡೋದಕ್ಕೆ ಒಬ್ಬ ನಿರ್ದೇಶಕನಿಗೆ, ಒಂದು ಸಿನಿಮಾ ಬರೆಯೋದಕ್ಕೆ ಒಬ್ಬ ಬರಹಗಾರನಿಗೆ ಸಾಕಷ್ಟು ಧೈರ್ಯ ಬೇಕು ಅನ್ನುವಂಥ ಸ್ಟೇಟ್ಮೆಂಟನ್ನು ನೀವು ಒಪ್ಕೊಳ್ತೀರಾ ಸರ್, ಒಬ್ಬ ಫಿಲ್ಮ್ ಮೇಕರ್ ಆಗಿ? ಕೋಟಿಗಟ್ಟಲೆ ದುಡ್ಡು ಹಾಕುವಂತ ನಿರ್ಮಾಪಕ ಇದ್ರೆ ನಾನು ಆ ಧೈರ್ಯ ಸರ್, ನಾನು ಬರೀ ದುಡ್ಡಿನ ಬಗ್ಗೆ ಮಾತಾಡ್ತಿಲ್ಲ. ನನ್ನ ಹತ್ರ 5 ಸ್ಕ್ರಿಪ್ಟ್ ರೆಡಿ ಇದೆ. ನನ್ನ ಹತ್ರ ಹಣ ಹಾಕೋರ್ ಬೇಕು ಸರ್. ಅದು ಹಣ ಡಿಮ್ಯಾಂಡ್ ಮಾಡುತ್ತೆ. ಅಂತ ಚಿತ್ರಗಳು, ನೀವು ಐತಿಹಾಸಿಕ ಚಿತ್ರ ಇರಲಿ ಅಥವಾ ನೀವು ಯಾವ್ದಾದ್ರು ಹಿಂದಿನ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಚಿತ್ರ ಇರಲಿ, ಯಾವುದೇ ಚಿತ್ರ ಇರಲಿ, ಅಥವಾ ಒಂದು ಬಯೋಪಿಕ್ ತಗೊಳ್ಳಿ. ಈ ಬಯೋಪಿಕ್ ವಿಚಾರಕ್ಕೆ ಬಂದಾಗ ನನಗೆ ಮಹಾತ್ಮ ಗಾಂಧಿ ಅವ್ರು ಮಾಡಿದಂಥ ಗಾಂಧಿ ಸಿನಿಮಾ ಸರ್ ರಿಚರ್ಡ್ ಆಟನ್ಬರೋ ಮಾಡಿದ್ದು ಬರುತ್ತೆ. ನಾವು ಗಾಂಧಿ ನೋಡಿರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೋಡಿದ್ವಿ. ಕಲರ್ಫುಲ್ ಗಾಂಧಿ ನೋಡ್ದಂಗೆ ಆಯ್ತಾ ಸಿನಿಮಾ ನೋಡಿದಾಗ? ಅಷ್ಟೊಂದು ಅಥೆಂಟಿಸಿಟಿ ಬೇಕಾಗುತ್ತೆ ಫಿಲ್ಮ್ ಮೇಕರ್ಗೆ. ಅದಕ್ಕೆ ಎಷ್ಟು ಕೋಟಿ ಖರ್ಚಾಯಿತು ಆಗಿನ ಕಾಲದಲ್ಲಿ? ನೀವು ಇದ್ರ ಬಗ್ಗೆ ನಾವು ಮೋಹನ್ ದಾಸ್ ಸಿನಿಮಾ ಬಗ್ಗೆನೂ ಮಾತಾಡಿದ್ವಿ. ಹಿಂದೆ ಸಿನಿಮಾ ಮಾಡೋದಕ್ಕೆ ನಿರ್ದೇಶಕರು ಖಂಡಿತ ಸಿದ್ಧ ಇದ್ದಾರೆ. ಹಾಕಿದ ಹಣ ಇದು ನಾನು ಆಗ್ಲೇ ಹೇಳಿದಾಗೆ ವ್ಯಾಪಾರ. ಬಂಡವಾಳ ಹಾಕೋದು, ಬಂಡವಾಳನ ಹಿಂತಿರುಗಿ ತೆಗೆಯೋದು. ಆ ನಿಟ್ಟಿನಲ್ಲಿ ಅಂಥ ಒಂದು ಸಪೋರ್ಟು ಒಂದು ಕಾರ್ಪೊರೇಟ್ ಕಂಪನಿಗಳಿಂದ ಅಥವಾ ಒಂದು ಸರ್ಕಾರಗಳಿಂದ ಬರೋ ಸಾಧ್ಯ ಆದರೆ ನಮ್ಮಲ್ಲಿ ನಿಜವಾಗಿಯೂ ಒಳ್ಳೆ ನಿರ್ದೇಶಕರಿದ್ದಾರೆ. ಅಂಥವು ಆಗಬೇಕು ಅಂತ ನಾನು ಕೂಡ ಹಾಕ್ಕೊತ್ತಾಯ ಮಾಡ್ತೀನಿ. ಸರ್, ಇದು ಈಗ ಕಮರ್ಷಿಯಲ್ ಆಸ್ಪೆಕ್ಟ್ ಒಂದು ಕಡೆ. ಈಗ ದುರಂಧರ್ ಸಿನಿಮಾದ ಬಗ್ಗೆ, ಇದು ಇವತ್ತಿಗೆ ತುಂಬ ಪಾಪ್ಯುಲರ್ ಆಗಿರೋ ಸಿನಿಮಾ. ಇತ್ತೀಚಿನ ವರ್ಷಗಳಲ್ಲಿ ತುಂಬ ಹಿಂದೂ ಜಿನೋಸೈಡ್ ಇರ್ಬೋದು, ಅಥವಾ ನಮ್ಮ ದೇಶದಲ್ಲಿ ಇದು ಆಗಿದೆ ಹೀಗೆ ಆಗಿದೆ ಅಂತ ನೀವು ಹೇಳುವಂಥ ಸಾಕಷ್ಟು ಅಥೆಂಟಿಕ್ ಸಿನಿಮಾಗಳು ಬಂದು, ಇದು ಹಿಂದೆ ಬಂದಿರಲಿಲ್ಲ. ಇಷ್ಟು ವರ್ಷಗಳಲ್ಲಿ ಈ ಕತೆ ನಡೆದಿದ್ದು ಯಾವಾಗಲೋ. ಇಷ್ಟು ವರ್ಷಗಳ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಈ ಥರ ಸಿನಿಮಾಗಳು ಬರೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಯಾಕಾಗಿರಲಿಲ್ಲ ಅಂದರೆ ನಾನು ಅದನ್ನೇ ಕೇಳಿದ್ದು. ಹಣ ಹೂಡುವವರು ಹಿಂದೂ ಸಿಗ್ತಿದ್ರೇನೋ, ಆದರೆ ಕತೆ ಹೇಳಲಿಕ್ಕೆ, ಕಥೆಯನ್ನು ಧೈರ್ಯವಾಗಿ ಹೇಳೋದಕ್ಕೆ ನಮಗೆ ಸಿನಿಮಾ ಮೇಕರ್ಸಿಗೆ ಒಂದು ಸೋಷಿಯಲ್ ಆ್ಯಂಬಿಯನ್ಸ್ ಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಕೇಳ್ತಾ ಇರೋದು ನಾನು. ನೀವು ಧೈರ್ಯವಾಗಿ ಸರ್, ಇದಕ್ಕಿಂತ ಮೊದಲು ಇಟ್ಸ್ ಆಫ್ ದ ರೆಕಾರ್ಡ್, ನಾವು ಯಾವುದಾರ ಒಂದು ಕಥೆಯನ್ನು ನಿರ್ಭಿಡೆಯಿಂದ ಒಬ್ಬ ನಿರ್ದೇಶಕನಾಗಿ ನಿಮ್ಗೆ ಹೇಳೋಕ್ಕಾಗತ್ತಾ ಇಲ್ವಾ? ಮುನ್ನುಡಿ ಬಗ್ಗೆ ಪ್ರಸ್ತಾಪ ಮಾಡಿದ್ರಿಂದ ಅದನ್ನು ತಗೋತೀನಿ. ನಾನು ಅದು ಚಿತ್ರ ಮಾಡಿದ್ದು 2000ರಲ್ಲಿ. ಇವತ್ತು 2026ರಲ್ಲಿದ್ದೀವಿ. ಇವತ್ತು ಆ ವಸ್ತು ಇಟ್ಕೊಂಡು ನಾನು ಚಿತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಥಿತಿ ನಿರ್ಮಾಣ.
ನಿರ್ಮಾಣ ಆಗಿದೆ ಅಂತ ಒಂದು ಸ್ಥಿತಿ. ಪ್ರತಿಯೊಂದನ್ನು ಬೇರೆ ಬೇರೆ ಕನ್ನಡಕ ಹಾಕ್ಕೊಂಡೇ ನೋಡೋವಂಥ ಒಂದು ಸ್ಥಿತಿ ಬಂದಿದೆ. ಸರ್ ಈ ಕನ್ನಡ ಹಾಗಾಗಿ ತುಂಬ ಅಪಾಯ ಅಂತ ವಸ್ತುಗಳು ಸಾಕಷ್ಟಿದ್ದಾವೆ ಮಾಡೋದು. ಯಾಕೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಇತ್ತೀಚೆಗೆ ಹಲವಾರು ಜನಸೈಡ್ ಬಗ್ಗೆ ಈ ಥರದ್ದು ಚಿತ್ರಗಳು ಬರ್ತಾ ಇದೆ ಅಂದರೆ, ಅವಾಗ ಅಷ್ಟು ವರ್ಷ ಆಳ್ದವ್ರು ಯಾರು? ಬರೋಕ್ಕೆ ಸಾಧ್ಯ ಇರಲಿಲ್ಲ ಅವಾಗ. ಈಗ ಅದಕ್ಕೆ ಬೆಂಬಲ ಸಿಕ್ಕಿದೆ. ಬೆಂಬಲಿಸುವಂಥ, ಪ್ರೋತ್ಸಾಹಿಸುವಂಥ, ಜಗತ್ತಿನಾದ್ಯಂತ ನೋಡುವಂಥ ಕಾಂತಾರ ಚಾಪ್ಟರ್ 2 ಬಂದಾಗ ಅದನ್ನು ಹಾಡಿ ಹೊಗಳಿದವ್ರು ಕನ್ನಡದವರಲ್ಲ, ಹೊರಗಡೆಯವರು. ಸೊ ಕಲೆಗೆ ರಾಜಾಶ್ರಯ ಬೇಕು ಅನ್ನೋದು ಇವತ್ತಿನ ಮಟ್ಟಿಗೂ ಸತ್ಯ, ಯಾವತ್ತಿಗೂ ಸತ್ಯ ಅದು. ಹೌದು, ನಿಜ. ಕಲೆಗೆ, ಸಾಹಿತ್ಯಕ್ಕೆ, ಎಲ್ಲದಕ್ಕೂ ಬೇಕು. ಈಗ ಈ ಹಿಂದೆ ಸ್ಮಿತಾ ಮತ್ತು ಸುರಭಿ ಮಾತಾಡುವಾಗ ಮೀನಾಕ್ಷಿ ಜೈನ್ ಅವ್ರ ಪ್ರಸ್ತಾಪ ಆಯ್ತಲ್ಲ, ಪಬ್ಲಿಷ್ ಮಾಡೋದಕ್ಕೆ ಎಷ್ಟು ಕಷ್ಟ ಇತ್ತು ಸಾಹಿತ್ಯವನ್ನು. ನಾವು ಸಿನಿಮಾ ಮಾಡೋದು, ಬಿಡುಗಡೆ ಮಾಡೋದು, ಅವ್ರು ಹೇಳಿದ ಹಾಗೆ ಅದು ಸೆನ್ಸರ್ ಬೋರ್ಡಲ್ಲಿ ಸಿಕ್ಕಾಕೊಳ್ಳೋದು, ಅದು 2ನೇ ಭಾಗ. ಬರವಣಿಗೆನೇ ಎಷ್ಟು ಕಷ್ಟ ಇತ್ತು. ಸ್ಟೇಟ್ ಕಂಟ್ರೋಲ್ಡ್ ಆಗಿತ್ತು. ಅದು ಸೋಷಲಿಸ್ಟ್ ಆಗಿದ್ದು ಎಕಾನಮಿ ಮಾತ್ರ ಅಲ್ಲ, ಸಿನಿಮಾನು ಸೋಷಲಿಸ್ಟ್ ಆಗಿತ್ತು ಅವ್ರ ಕಾಲಕ್ಕೆ. 90ರವರೆಗೆ ಅದು ಸ್ಟೇಟ್ ಕಂಟ್ರೋಲ್ಡಾಗೇ ಇತ್ತು. ನೆರೇಟಿವ್ ವಾಸ್ ಸ್ಟೇಟ್ ಕಂಟ್ರೋಲ್ಡ್. ಹಾಗಾಗಿ ಈ ಭಾಳ ಇಂಟ್ರೆಸ್ಟಿಂಗ್ ವಿಷಯ ನನಗೆ ಇಲ್ಲ. ನಾನು ಐ ಟೆಲ್ ಯು ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಎ ವೆರಿ ಗ್ರೇಟ್ ಫಿಲ್ಮ್ ಮೇಕರ್ ಕಾಲ್ಡ್ ಆಶುತೋಷ್ ಗೋವಾರಿಕರ್ ಒನ್ಸ್ ಟೋಲ್ಡ್ ಮಿ. ಐವ್ ನೋನ್ ಹಿಮ್ ಫಾರ್ ಅ ಲಾಂಗ್ ಟೈಮ್. ವಿ ವರ್ಕ್ ಟುಗೆದರ್ ಮೆನಿ ಇಯರ್ಸ್ ಅಗೋ. ಅದಾದಮೇಲೆ ಅವ್ರು ಲಗಾನ್ ಎಲ್ಲ ಮಾಡಿದ್ರು. ಸೊ ಆಶುತೋಷ್ ವಾಸ್ ಸೇಯಿಂಗ್, ಈ INB ಅಂತ ಒಂದು ಮಿನಿಸ್ಟ್ರಿ ಇದೆಯಲ್ಲ, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಈ ಮಿನಿಸ್ಟ್ರಿ ಅಡಿಯಲ್ಲಿ ಸಿನಿಮಾ ಬರುತ್ತೆ, ಚಿತ್ರೋದ್ಯಮ ಬರುತ್ತೆ. ಅದು ಕೇಂದ್ರ ಆಗಿರಲಿ, ರಾಜ್ಯ ಆಗಿರಲಿ. ಈ ಚಿತ್ರೋದ್ಯಮಕ್ಕೆ ಅಂತ ಮಿನಿಸ್ಟ್ರಿ ಇರಬೇಕು. ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಲಿ ಯಾಕೆ ಇದು ಬಂತು ಅಂದರೆ, ಇಟ್ಸ್ ದ ರಷ್ಯನ್ ಮಾಡೆಲ್ ಅಂತ. ಬಿಕಾಸ್ ದ ಸ್ಟೇಟ್ ವಾಸ್ ಕಂಟ್ರೋಲಿಂಗ್ ಇನ್ಫಾರ್ಮೇಷನ್ ಡಿಸೆಮಿನೇಷನ್, ಬ್ರಾಡ್ಕಾಸ್ಟಿಂಗ್, ವಾಟ್ ಎವರ್ ಯು ಆರ್ ಬ್ರಾಡ್ಕಾಸ್ಟಿಂಗ್, ವಾಟ್ ಎವರ್ ಯು ಆರ್ ಟೆಲಿಂಗ್ ದ ವರ್ಲ್ಡ್. ಏನು ಡಿಸೆಮಿನೇಷನ್ ಇತ್ತೋ ಇನ್ಫಾರ್ಮೇಷನ್ನು, ಅದನ್ನು ಸ್ಟೇಟ್ ಕಂಟ್ರೋಲ್ ಮಾಡ್ತಾ ಇತ್ತು. ಅವ್ರ ಮಾಡೆಲ್ ನೋಡಿ ನಮ್ಮಲ್ಲಿ ಮಾಡಿದ್ರು ಅನ್ನೋದನ್ನು ಅವ್ರು ಹೇಳಿದಾಗ ಹೌದಲ್ವಾ ಅನಿಸಿತ್ತು. ಹಾಗೆ ಈ ಸ್ಟೇಟ್ ಕಂಟ್ರೋಲ್ ಅನ್ನೋದು ಅದು ಕಡಿಮೆ ಆಗ್ತಾ 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 ಹೆಚ್ಚು ಹೆಚ್ಚು ಕತೆಗಳನ್ನ ಹೇಳೋಕೆ ಹೀಗೇ ಇರಬೇಕು. ನಾನು ಹೇಳಿದ್ನಲ್ಲ, ಬರೀ ಮೊಘಲರ ಕಥೆನೇ ಕೇಳಬೇಕು ನಮ್ಮ ಮಕ್ಕಳು, ಅದನ್ನೇ ಓದಬೇಕು. ಅದರಿಂದ ಆಚೆಗೆ ಈಚೆಗೆ ತಿರುಗಿ ನೋಡ್ಬಿಡ್ಬಾರ್ದು. ಅಹೋಮ್ ಡೈನಸ್ಟಿ ಅಂತ ಒಂದಿತ್ತು ಅಸ್ಸಾಂದಲ್ಲಿ, ಅಯ್ಯೋ ಗೊತ್ತೇ ಇರಬಾರ್ದು. ಕೃಷ್ಣದೇವರಾಯ ಎಷ್ಟು ಗ್ರೇಟು, ಗೊತ್ತಿರಲೇ ಇರಬಾರ್ದು. ಈಚೆಗೆ ಮಧುರೆಯಲ್ಲಿ ಒಂದು ನಡೀತಾ ಇದೆ ನೋಡಿ, ಇದು ದೀಪತ್ತೂಣ್ ವಿಷಯ. ಅಂದರೆ ಅಲ್ಲಿ ದೀಪ ಬೆಳಗಬೇಕೋ ಬೇಡವೋ, ಕಾರ್ತಿಕ ದೀಪ ಅಷ್ಟೇ ಅಷ್ಟೇ. ಅದಕ್ಕೆಷ್ಟು ವಿರೋಧ ಪರಗಳು. ಅದರಲ್ಲಿ ನನಗೆ ಬಹಳ ವಿಶೇಷ ಅನಿಸಿದ್ದು ನಮ್ಮ ಇತಿಹಾಸ ಸಿಕ್ಕಾಕೊಂಡಿರೋದು. ಕುಮಾರ ಕಂಪನನ ಹೋಗಿ ಅಲ್ಲಿ ಮಧುರೈ ಸುಲ್ತಾನರನ್ನ ಸೋಲಿಸಿ ಅವರ ಆಳ್ವಿಕೆಯನ್ನು ಅವನು ಮುಗಿಸಿದ್ದು ನಾವು ಓದ್ಕೊಂಡಿದ್ದೀವಿ ಆ ಇತಿಹಾಸದಲ್ಲಿ, ಇಲ್ವಲ್ಲ. ಹೀಗೆ ಎಲ್ಲೋ ಒಂದು ಕಡೆ ಈ ರಾಜಾಶ್ರಯನೂ ಬೇಕು, ಮತ್ತು ಅವರ ಈ ಸರ್ಕಾರಗಳ ನಿಗ್ರಹನೂ ಕಡಿಮೆ ಆಗಬೇಕು. ಈ ಸಿನಿಮಾವನ್ನು ವಿಮೋಚನೆಗೊಳಿಸ್ಬೇಕು. ಹೇಗೆ ದೇವಸ್ಥಾನಗಳನ್ನು ವಿಮೋಚನೆಗೊಳಿಸ್ಬೇಕು ರಾಜಾಡಳಿತದಿಂದ, ಅದೇ ರೀತಿಯಾಗಿ ಸಿನಿಮಾವನ್ನು ವಿಮೋಚನೆಗೊಳಿಸ್ಬೇಕು. ಇಟ್ಸ್ ಎ ಇಂಡಿಪೆಂಡೆಂಟ್ ಅಭಿವ್ಯಕ್ತಿ ರೀ. ಯಾರ್ಯಾರಿಗೆ ಏನೇನು ಕಥೆಗಳು ಹೇಳಬೇಕು ಅನ್ಸುತ್ತೋ ಹೇಳ್ತಾರೆ, ಜನಗಳಿಗೆ ಇಷ್ಟ ಅದನ್ನು ನೋಡ್ತಾರೆ, ಇಷ್ಟ ಆಗಲಿಲ್ವಾ ಬಿಡ್ತಾರೆ. ಸೊ ಈ ಕನ್ನಡದ ಮಟ್ಟಿಗೆ ಈ ಸಹಾಯಧನಕ್ಕೋಸ್ಕರ ಸಿನಿಮಾ ಮಾಡೋದು, ಅಥವಾ ಯಾವುದೋ ಫೆಸ್ಟಿವಲಿಗೆ ಕಳಿಸಿದ್ರೆ ಇಷ್ಟು ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳ ಜೊತೆಗೆ ಸಿನಿಮಾ ಮಾಡೋದು, ಈ ಥರದ ಹಲವಾರು ಅಭಿಪ್ರಾಯಗಳಿದ್ದಾವೆ. ಇದು ನಡೀತಾನೂ ಇದೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಇದು ರಾಜಾಶ್ರಯ ಮತ್ತು ಮಾಳವಿಕ ಹೇಳಿದ್ದು ಹೌದು, ಸೊಸೈಟಿ ಮೋರ್ ಆ್ಯಂಡ್ ಮೋರ್ ಗವರ್ನೆನ್ಸ್ ಎರಡೂ ಓಪನ್ ಆಗ್ತಾ ಹೋಗಬೇಕು. ಈ ಕಡೆ ನಮ್ಮಲ್ಲಿ ಇದಕ್ಕೋಸ್ಕರ, ರಾಜಾಶ್ರಯಕ್ಕೋಸ್ಕರ ಅಥವಾ ಏನು ಕರೆಂಟ್ ಗವರ್ಮೆಂಟ್ ಏನಿದೆ ಅದರ ನೀತಿ ನಿಲುವುಗಳಿಗೋಸ್ಕರ ಒಂದು ಮಾಧ್ಯಮವನ್ನು ಉಪಯೋಗಿಸ್ಕೊಂಡು ಮಾಡುವಂಥವ್ರ ಸಂಖ್ಯೆನೂ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸರ್ಕಾರದ ಬೆಂಬಲ ಬೇಕು, ಇಲ್ಲದೆ ಇದ್ರೆ ಇಂಥ ಸಿನಿಮಾಗಳನ್ನ ಮಾಡೋಕ್ಕಾಗಲ್ಲ. ಯಾವ ಥರ ಸಿನಿಮಾಗಳನ್ನು ಮಾಡೋಕ್ಕೆ ಅಂದರೆ ಈಗ ನಾನು ಮಾಡುವಂಥ ನನ್ನ ಪ್ಯಾಷನ್ ಸಿನಿಮಾ ಮಾಡುವಂಥದ್ದು ಒಂದು ಕಡಿಮೆ ಬಜೆಟಲ್ಲಿ ಮಾಡ್ತೀನಿ. ಆ ಚಿತ್ರನ ಈಗ ಬಾರಸ್ಟೋಸ್ ಅಂತ ತಗೊಳ್ಳಿ, ಅಥವಾ ಬೇರೆ ಹಲವಾರು ಸಿನಿಮಾಗಳನ್ನ ತಗೊಳ್ಳಿ. ನಿಜವಾಗಿಯೂ ಸರ್ಕಾರದ ಸಬ್ಸಿಡಿಯ ಬೆಂಬಲ ಇಲ್ಲದಿದ್ರೆ ನಾನು ಫಿಲ್ಮ್ ಮೇಕರ್ ಆಗಿ ಉಳ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ಯಾಕೆ ಅದನ್ನು ಪ್ರೋತ್ಸಾಹಿಸುವಂಥ ನಿರ್ಮಾಪಕರು ಇಲ್ಲ. ನಾನು ಆಗಲೇ ಹೇಳ್ದಂಗೆ ಎಗೈನ್ ಇದು ಕಮರ್ಷಿಯಲ್ ಜಗತ್ತಲ್ಲಿರುವಂಥದ್ದು. ಒಂದು ಸಿನಿಮಾ ಹಣವನ್ನು ಹೇಗೆ ಗಳಿಕೆ ಮಾಡುತ್ತೆ ಅಂತ ನಾವು ಸಿನಿಮಾ ನಿರ್ಮಾಣ ಆಗುತ್ತೆ. ನಿರ್ಮಾಣ ಆದಮೇಲೆ ಸಹಜವಾಗಿ ಚಿತ್ರಮಂದಿರಗಳ ಬಿಡುಗಡೆ ಆಗುತ್ತೆ. ಬಿಡುಗಡೆಯಾಗಿ ಅದರಿಂದ ಟಿಕೆಟ್ ಮೂಲಕ ಬರುವಂಥ ಹಣದಿಂದ ನಿರ್ಮಾಪಕವರ ಹಣವನ್ನು ಹಿಂತಿರುಗಿ ಬಡಿತಾನೆ. ಇದು ಮುಖ್ಯವಾದದ್ದು. ಆದರೆ ಇವತ್ತಿದು ಹೆಚ್ಚು ಇದಾಗಿದೆ. ಪ್ಲಾಟ್ಫಾರ್ಮ್, OTT ಪ್ಲಾಟ್ಫಾರ್ಮ್ ಅಂತ ಬಂದಿದೆ. ಇವ್ರು ಹೇಳಿದಾಗೆ ಟಿವಿ ರೈಟ್ಸ್ ಅಂತ ಬಂದಿದೆ, ಬೇರೆ ಬೇರೆ ರೈಟ್ಸ್ ಅಂತ ಬಂದಿದೆ. ಯಾಕೆಂದರೆ ಚಿತ್ರಮಂದಿರಗಳಿಗೆ ಜನ ಹೋಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅದು
ಇದು ವಿಭಜಿತವಾಗಿದೆ. ಅದರ ಜೊತೆಗೆ ಸರ್ಕಾರದ ಬೆಂಬಲ ಇದೆಯಲ್ಲ, ಬೆಂಬಲ ಬೇಕಾಗುತ್ತೆ. ನಮ್ಮ ದೇಶ ಅಂತ ಅಲ್ಲ, ಜಗತ್ತಿನಾದ್ಯಂತ ಇಂಥ ಕಲೆಗಳಿಗೆ ಸರ್ಕಾರ ನಿರಂತರವಾಗಿ ಫಂಡಿಂಗ್ ಅಂತ ಕೊಡುತ್ತೆ. ಆ ಚಿತ್ರಗಳನ್ನ ಮಾಡೋದ್ರ ಮೂಲಕ ಆ ದೇಶದ ಕಲೆ, ಆ ದೇಶದ ನಾಡು ನುಡಿ ಮತ್ತು ಅಲ್ಲಿಯ ಅಸ್ಮಿತೆಯನ್ನು ಬೇರೆ ದೇಶಗಳಿಗೆ ರವಾನಿಸುವಂಥ ಕೆಲಸ ಆಗುತ್ತೆ. ದುರದೃಷ್ಟವಶಾತ್ ನಮ್ಮಲ್ಲೇ ಅಂಥ ದೊಡ್ಡ ಮಟ್ಟದಲ್ಲಿ ಸಿನಿಮಾಗೆ ಬೆಂಬಲ ಸಿಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ನೀವು ನೋಡಿದ್ರೆ, ಹಾಗೆ ನೋಡಿದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ಮಾಣವಂಥ ದೇಶದಲ್ಲಿ ಭಾರತ ಕೂಡ ಒಂದು. ಭಾರತನೇ ಹೈಯೆಸ್ಟ್ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇರೋವಂಥದ್ದು. ಕನ್ನಡದಲ್ಲಿ ಇವತ್ತು 350 ಸಿನಿಮಾಗಳಾಗುತ್ತೆ. 350 ಅಂತಂದರೆ ಒಬ್ಬ ಚಿತ್ರಪ್ರೇಮಿ ಪ್ರತಿದಿನ ಒಂದು ಸಿನಿಮಾ ನೋಡಿದ್ರು 365 ದಿವಸ ಆಗುತ್ತೆ. ನೋಡೋದು ಹೇಗೆ ಸಿನಿಮಾನ? ಅಷ್ಟು ನಿರ್ಮಾಣ ಯಾರು ನೋಡ್ತಾ ಇದ್ದಾರೆ? ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಈಗ ನಾವು ಮತ್ತೆ ಅಲ್ಲಿಗೆ ಬಂದು ನಿಲ್ತೀವಿ. ಈ 365 ಸಿನಿಮಾಗಳಲ್ಲಿ 3 ಸಿನಿಮಾಗಳನ್ನು ನಾವು ಕಮರ್ಷಿಯಲಿ ಸಕ್ಸಸ್ಫುಲ್ ಅಥವಾ ಅದನ್ನು ನಿರ್ಮಾಣ ಮಾಡಿದ ನಿರ್ಮಾಪಕನಿಗೆ ದುಡ್ಡು ವಾಪಸ್ ಬಂತು ಅಂತ ಹೇಳೋಕ್ಕಾಗದಿದ್ರೆ, ಯಾರಿಗೋಸ್ಕರ ಯಾಕೆ ಇಷ್ಟೊಂದು ಸಿನಿಮಾಗಳನ್ನು ಯಾರೂ ನೋಡದೇ ಇರುವಂಥ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಆಗ್ತಾ ಇದೆ? ನನಗೂ 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಅದಪ್ಪ, ಇದು ಉತ್ತರಿಸೋಕ್ಕಾಗದೇ ಇರುವಂಥ ಪ್ರಶ್ನೆ. ನನಗನ್ಸುತ್ತೆ ಅದು ಸಿಂಪಲ್ ವ್ಯಕ್ತಿ ಸ್ವಾತಂತ್ರ್ಯ. ಅದನ್ನು ನಾವು ಕಾಂಡಸೆಂಟಿಂಗ್ ಆಗಿ ನೋಡ್ಬೇಕಾ ನಂಗೆ ಗೊತ್ತಿಲ್ಲ. ಅದು ಅವ್ರವ್ರ ವ್ಯಕ್ತಿ ಸ್ವಾತಂತ್ರ್ಯ. ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಫಿಲ್ಮ್ ಮಾಡ್ತಾರೆ. ಅವ್ರ ಇಷ್ಟಕ್ಕೋ, ಖುಷಿಗೋ, ಮನೆಯಿಂದ ತಂದು ಹಾಕಿದ ದುಡ್ಡುಗೋ ಅಥವಾ ಸ್ನೇಹಿತರು ಕೊಟ್ಟಿದ್ದ ದುಡ್ಡನ್ನ ಇಟ್ಕೊಂಡು ದೇ ಮೇಕ್ ದೇರ್ ಫಿಲ್ಮ್ಸ್. ಯು ವಾಚ್ ಇಟ್, ಯು ಡೋಂಟ್ ವಾಚ್ ಇಟ್, ಇಟ್ಸ್ ಲೆಫ್ಟ್ ಟು ದಿ ಆಡಿಯನ್ಸ್. ಬಲವಂತ ಯಾವುದೂ ಇಲ್ವಲ್ಲ. ನನಗೆ ಅದು ಇಟ್ಸ್ ಪಾರ್ಟ್ ಆಫ್ ವ್ಯಕ್ತಿ ಸ್ವಾತಂತ್ರ್ಯ ಅನ್ಸುತ್ತಪ್ಪ. ಹಾಂ, ಈಗ ಸರಿ, ಅದು ಈಗ ನೋಡೋದು ಬಿಡೋದು ಅಥವಾ ಸಿನಿಮಾ ಮಾಡೋದು ಬಿಡೋದು ನಂಗೆ ಇಷ್ಟ. ನಾನೊಂದು ಪುಸ್ತಕ ತಂದಿದ್ದೀನಿ, ಓದಿದ್ರೆ ಓದ್ತಾರೆ, ಇಲ್ದಿದ್ರೆ ಬಿಡ್ತಾರೆ. ಐ ವಾಂಟೆಡ್ ಟು ರೈಟ್ ದ ಬುಕ್, ಐ ವಾಂಟೆಡ್ ಟು ಮೇಕ್ ಅ ಫಿಲ್ಮ್, ಐ ಡಿಡ್ ದ ಫಿಲ್ಮ್. ಓಕೆ ಸರ್, ಆದರೆ ಈ ಸಿನಿಮಾನ ಜನ ನೋಡದೆ ರಿಜೆಕ್ಟ್ ಮಾಡಿದರೆ, ಯಾವುದೋ ಒಂದು ನೋಡಲೇಬೇಕಾದ, ಎಷ್ಟೊಂದು ಸಲ ನೀವೇ ಹೇಳಿದಾಗೆ ಸಚ್ ಎ ಗುಡ್ ಫಿಲ್ಮ್ ಯಾರೂ ನೋಡೇ ಇರಲ್ಲ. ತುಂಬ ಒಳ್ಳೆಯ ಎಲ್ಲ ನೋಡಲೇಬೇಕಾಗಿರುವಂತಹ ಒಂದು ಸಿನಿಮಾ ಕೂಡ ಸೋಲುತ್ತೆ. ಸೋಲು ಗೆಲುವನ್ನ ಹೇಗೆ ಲೆಕ್ಕ? ಸೋಲು ಅಂದ್ರೆ ಜನ ನೋಡಿರಲ್ಲ. ಚಿತ್ರಮಂದಿರದ ಸಿನಿಮಾ ಯಾಕೆ ಮಾಡ್ತೀವಿ? ಈಗ ಒಂದು ಇಂಡಿವಿಜುವಲ್ ಎಕ್ಸ್ಪ್ರೆಷನ್, ನಿಮ್ಗೊಂದು ಕತೆ ಹೇಳಕ್ಕಿರುತ್ತೆ, ನೀವು ನೋಡಿದ್ರೆ ನೋಡಿ, ಬಿಟ್ಟರೆ ಬಿಡಿ, ನಾನು ಹೇಳೋದು ಹೇಳ್ತೀನಿ, ಇದು ನನ್ನ ಕತೆ, ನಂಗೆ ಹೇಳೋಕ್ಕಿತ್ತು. ಮತ್ತೊಂದು, ನನಗೆ ಈ ವಿಷಯದ ಬಗ್ಗೆ, ನನಗೆ ಈ ಘಟನೆ ಬಗ್ಗೆ, ನನಗೆ ಇತಿಹಾಸದ ಈ ತುಣುಕಿನ ಬಗ್ಗೆ ನನಗೆ ಹೀಗೆ ಅನಿಸುತ್ತೆ, ಅದನ್ನು ನಾನು ನಿಮಗೆ ಹೇಳೋದಕ್ಕಿದೆ ಅನ್ನೋ ಒಂದು ಅಭಿವ್ಯಕ್ತಿ ಮಾಧ್ಯಮವಾಗಿ ನಾವು ಸಿನಿಮಾ ಮಾಡ್ತೀವಿ ಅಲ್ವಾ ಸರ್? ಅಲ್ಲ, ಈಗ ನೀವು ಸೋಲು ಗೆಲುವೊಂದು ಪ್ರಶ್ನೆಯನ್ನು ತಗೊಂಡು ಮುಂದುವರಿಯೋಣ. ಆಗಲೇ ಹೇಳಿದಾಗೆ ಗೃಹಭಂಗ ಆಗಿದ್ದು 2003ರಲ್ಲಿ, ಸುಧಾಮೂರ್ತಿ ಅಂತವ್ರು ನೋಡಿದ್ದು 2025ರಲ್ಲಿ. ಹೌದು, 23 ವರ್ಷಗಳ ನಂತರ. ಹೌದು. ಅಂದ್ರೆ ಇವತ್ತು ಮಾಧ್ಯಮ ಇದೆಯಲ್ಲ, ಇವತ್ತು ಪ್ರತಿಯೊಂದು ಚಿತ್ರಮಂದಿರಗಳು ಪ್ರತಿಯೊಬ್ಬರ ಜೇಬಲ್ಲಿದೆ. ಸ್ಮಾರ್ಟ್ಫೋನ್ ಮೂಲಕ ಯಾವ ಬೇಕಾದ್ರೂ ಚಿತ್ರ ನೋಡ್ಬೋದು. ಹಾಗಾಗಿ ಒಂದು ಚಿತ್ರವನ್ನು ನನಗೆ ಇಷ್ಟವಾದ, ನಾನು ಸಿನಿಮಾ ಮಾಡೋಂಥ ನನ್ನ ವೃತ್ತಿ ಮತ್ತು ನನ್ನ ಹವ್ಯಾಸ ಎರಡೂ ಕೂಡ ಸಿನಿಮಾ ಮಾಡ್ತೀನಿ. ಇವತ್ತು ನೋಡದೇ ಇರ್ಬೋದು, ಚಿತ್ರಮಂದಿರಕ್ಕೆ ಹೋಗದೇ ಇರ್ಬೋದು, ಚಿತ್ರಮಂದಿರದಲ್ಲಿ ಕಡಿಮೆ ದಿನ ಓಡಿರ್ಬೋದು, ಆದರೆ ಅದು ಲಭ್ಯ ಇರುತ್ತೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ. ಯಾವತ್ತಾದರೂ ನೋಡ್ತಾರೆ, ನೋಡೋ ಪ್ರೇಕ್ಷಕರ ಸಂಖ್ಯೆ ಇದ್ದೇ ಇದೆ. ನಾವು ಭಾರತದನ್ನು ತಗೊಂಡು ಯಾವಾಗಲೂ ಮಾತಾಡ್ತೀವಿ, ಜಗತ್ತಿನಾದ್ಯಂತ ಸಿನಿಮಾಗಳ ಸಕ್ಸಸ್ ರೇಟು 4%. ಸಕ್ಸಸ್ ರೇಟೇ 4%. 96% ಆಫ್ ದ ಫಿಲ್ಮ್ಸ್ ದುಡ್ಡು ಮಾಡಲ್ಲ, ಅವು ದುಡ್ಡು ಮಾಡಲ್ಲ. ಹಾಗೂ ಸಿನಿಮಾಗಳಾಗ್ತಾ ಇದ್ದಾವೆ, ಆದರೆ ಅದು ಲಭ್ಯ ಇರುತ್ತೆ. ಇವಾಗ ಇರಾನ್ನಲ್ಲಿ ಆಗುವಂಥ ಸಿನಿಮಾಗಳಿದೆಯಲ್ಲ, ಇರಾನ್ನಲ್ಲಿ ಸಿನಿಮಾ ಇರಾನ್ನಲ್ಲಿ ಆಗೋದೇ ಇಲ್ಲ. ಅದು ನಾವು ನೋಡೋಷ್ಟು ಆ ಸಂಖ್ಯೆ ಸಿನಿಮಾಗಳನ್ನ ಬೇರೆ ಇರಾನಿಯನ್ಸೇ ನೋಡಿರಲ್ಲ ಆ ಚಿತ್ರಗಳನ್ನು. ಹಲವಾರು ದೇಶಗಳ ಸಮಸ್ಯೆ ಹೀಗಿದೆ. ಆದರೆ ಅಲ್ಲಿ ಬರುವಂಥ ಸಂಖ್ಯೆ ಇದೆಯಲ್ಲ, ಅಲ್ಲಿ ಬೇರೆ ಥರದ್ದಾಗಲೇ ಹೇಳಿದೆ ನಾನು, ಫಂಡಿಂಗ್ ಆಗಲಿ, ಅದನ್ನು ತಲುಪಿಸೋ ನಿಟ್ಟಿನಲ್ಲಾಗಲಿ, ಯೂಟ್ಯೂಬ್ ಆಗಿರಲಿ, OTT ಪ್ಲ್ಯಾಟ್ಫಾರ್ಮ್ ಆಗಲಿ, ಸಿನಿಮಾ ಈಸ್ ಅವೈಲೇಬಲ್. ಜನ ಡೆಫಿನೆಟ್ಲಿ ನೋಡ್ತಾರೆ ಅದನ್ನು. ಸೊ ಹಾಗಾಗಿ ಸಿನಿಮಾ ಮಾಡೋದು ಅವನ ವೈಯಕ್ತಿಕ, ಅವನ ಇಷ್ಟ. ಏನೋ ಒಂದು ಕತೆ ಹೇಳಬೇಕು ಅಂತ ತುಡಿತಾ ಇರುತ್ತೆ. ಎಲ್ರಿಗೂ ಬರೆಯೋ ಶಕ್ತಿ ಇರಲ್ಲ. ಕ್ಯಾಮ್ರಾ ಮೂಲಕ ಕತೆ ಹೇಳೋದಾದ್ರೆ ಅವ್ನು ಕ್ಯಾಮ್ರಾ ಮೂಲಕ ಕತೆ ಹೇಳ್ತಾನೆ. ಅದು ದೀರ್ಘಾವಧಿಯ 2 ಗಂಟೆ ಅವಧಿ ಚಿತ್ರನ ಇಲ್ಲದೆ ಇರ್ಬೋದು. ಇವಾಗ 10 ನಿಮಿಷ ಶಾರ್ಟ್ ಫಿಲ್ಮ್ ಮಾಡೋರಿದ್ದಾರೆ, 2 ನಿಮಿಷ ಶಾರ್ಟ್ ಫಿಲ್ಮ್ ಮಾಡೋರಿದ್ದಾರೆ, 10 ನಿಮಿಷ ಅಂತ 70 ನಿಮಿಷದವರೆಗೂ ಫಿಲ್ಮ್ಗಳು ಮಾಡ್ತಾರೆ. ಹೇಳಬೇಕು ಅನಿಸಿದ್ದನ್ನು ಈ ದೃಶ್ಯ ಭಾಷೆಯಲ್ಲಿ ಹೇಳೋದಕ್ಕೆ ಇವತ್ತು ಅವಕಾಶಗಳು ವಿಪುಲವಾಗಿದೆ. ಅದನ್ನು ಬಳಸ್ಕೋತಾ ಇದ್ದಾರೆ ಅನ್ನೋದು ನನಗೆ ಭಾಳ ಸಂತೋಷದ ವಿಚಾರ. ಸೊ ಒಬ್ಬ ಸಿನಿಮಾ ಮೇಕರ್ಗೆ ಅದನ್ನು ಜನ ನೋಡ್ತಾರೆ ಅಥವಾ ನೋಡಿಲ್ಲ, ಅದು ಜನಪ್ರಿಯ ಇವತ್ತಾಗದೇ ಇದ್ದರೆ ಇನ್ನೆಷ್ಟೋ ವರ್ಷಗಳ ನಂತರ ಆಗ್ಬೋದು, ಇನ್ನೆಷ್ಟೋ ಒಂದು ವರ್ಷದ ನಂತರ ಅದನ್ನು ಸಡನ್ನಾಗಿ ಆಗುತ್ತಲ್ಲ, ಒಂದೊಂದು ಸಲ ಈ ಡಿಜಿಟಲಿ ಯಾವುದೋ ಒಂದು ಫೋರ್ ಫ್ರಂಟಿಗೆ ಬರುತ್ತೆ, ಇಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್. ಈ ತರಹ ಆಗುತ್ತೆ, ನನಗಿದನ್ನು ಹೇಳೋದಕ್ಕಿದೆ ಅನ್ನುವಂತಹ ವ್ಯೂನಲ್ಲಿ ಒಬ್ಬ ಸೃಜನಶೀಲ ನಿರ್ದೇಶಕ ಒಂದು ಸಿನಿಮಾ ಮಾಡಬೇಕಾ, ಅಥವಾ
ಈಗ ಈ ವಿಷಯ ಪ್ರಚಲಿತವಾಗಿದೆ, ಈಗ ಈ ವಿಷಯದ ಬಗ್ಗೆ ನಾನು ಮಾಡಿದರೆ ಏನೋ ಹೇಳಿದ್ರೆ ಅದನ್ನು ಜನ ಕೇಳಿಸ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ದೃಷ್ಟಿ ಇಟ್ಕೊಂಡು ಸಿನಿಮಾ ಮಾಡಬೇಕಾ? ಅಲ್ಲ, ಶುರು ಮಾಡೋದು ಎಲ್ಲರೂ ಹೀಗೆ ಅಂದರೆ ನಾನು ಹೇಳಿದ ತಕ್ಷಣ ನನ್ನ ಕತೆ ತಲುಪತ್ತೆ ಅಂತಲೇ ಎಲ್ಲರೂ ಶುರು ಮಾಡೋದು. ತಲುಪತ್ತೋ ಇಲ್ವೋ ಅನ್ನೋದು ಆ ಚಿತ್ರದ ಭವಿಷ್ಯವನ್ನು ನಿರ್ಧರಿಸೋದು ಭಗವಂತ ಮತ್ತು ನೋಡೋ ಜನ. ನಾನು ಅದಕ್ಕೆ ಹೇಳಿದೆ, ಮಾನವ ಸಂವೇದನೆಗಳಿಗೆ ದೇಶ ಕಾಲ ಇಲ್ಲ, ಎಲ್ಲ ಕಾಲಕ್ಕೂ ಸಲ್ಲುತ್ತೆ. ಸಮ್ ಎಮೋಷನ್ಸ್ ಆರ್ ಯೂನಿವರ್ಸಲ್. KGFನಲ್ಲಿ ವಾಟ್ ಈಸ್ ಯೂನಿವರ್ಸಲ್? ನಾಟ್ ದ ದ ವೈಲೆನ್ಸ್ ಆರ್ ದ ಗನ್ ಫೈಟ್. ವಾಟ್ ಈಸ್ ಯೂನಿವರ್ಸಲ್ ಇಸ್ ದಟ್ ಲವ್ ಫಾರ್ ದ ಮದರ್. ಇದಕ್ಕೇನು ಹೇಳ್ತೀರಾ ಮಾಳವಿಕ ಅವರೇ? ಯೂನಿವರ್ಸಲ್ ಅದರಲ್ಲಿ ಅಲ್ಲ, ಅದು ಯಾಕೆ ಯೂನಿವರ್ಸಲ್ ಆಯಿತು ಅನ್ನೋದು ಮೂಲ ಕತೆ, ತಾಯಿ ಮಗನ ಕತೆ, ಅದಕ್ಕೆ ಯೂನಿವರ್ಸಲ್ ಆಯಿತು. ಅದರಲ್ಲಿರೋ ಇದು ಗನ್ ಫೈಟು ವೈಲೆನ್ಸ್ ಬೇರೆ ಪಿಕ್ಚರ್ಲಿಲ್ವಾ? ಇರುತ್ತೇನೋ ಅಲ್ವಾ? ಮೂಲ ಕಥೆ ಏನೋ ತಾಯಿ ಮಗನ ಸಂವೇದನೆ. ಹಾಗೆ ನೀವು ತಾಯಿ ಮಗನ ಸಂವೇದನೆ ಅಂತಾಗಲಿ, ಗಂಡ ಹೆಂಡರ ಸಂಬಂಧ ಆಗಲಿ, ಹೀಗೆ ಸಮಾಜವನ್ನು ಪರಿಣಮಿಸುವಂತಹ ಕಥೆಗಳು, ಸಂವೇದನೆ ಇರುವಂತಹ ಕಥೆಗಳು ಎಲ್ಲ ಕಾಲಕ್ಕೂ ಸಲ್ಲತ್ತೆ. ಇವತ್ತು ಓದ್ತೀವೋ ಇಲ್ವೋ, ಮುಂದೆ ಓದ್ತಾರೆ. ನೀವು ಹೇಳಿದ್ರಿ ಕಾಳಿದಾಸನನ್ನ ಇವತ್ತು, ಯಾಕೆಂದ್ರೆ ಇಟ್ ಅಪೀಲ್ಸ್ ಟು ಅಸ್ ಅಲ್ಲ, ಇದು ಕಾಲಾತೀತ. ಇಟ್ ಅಪೀಲ್ಸ್ ಟು ಅಸ್. ನಮ್ಗೆ ಆ ಕಾಲ ಹೇಗಿತ್ತು ಅನ್ನೋ ಕಲ್ಪನೆಗೂ ಬರಲ್ಲ, ಆದರೆ ಅದು ನಮ್ಗೆ ಅಪೀಲ್ ಆಗುತ್ತಲ್ಲ. ಯಾಕೆಂದರೆ ಆ ಸಂವೇದನೆಗಳು, ಕೆಲವ್ರಿಗೆ ಭಾಷೆ ಇರ್ಬೋದು, ತುಂಬ ವಿಚಾರ ಗೊತ್ತಿರೋರಿಗೆ. ಈಗ ಅವರು ದೊಡ್ಡ ಪಂಡಿತರು, ನನಗೆ ಭಾಳ ಗೌರವಿಸೋಕ್ತಿ ಶತಾವಧಾನಿ ಗಣೇಶ್ ಅವ್ರು ಕೂತಿದ್ದಾರೆ, ಅವ್ರ ಮುಂದೆ ಮಾತಾಡೋಕ್ಕೆ ಕೈಕಾಲು ನಡಗತ್ತೆ. ಇರಲಿ, ಅವ್ರ ಥರದವರು ಅವ್ರು ಬೇರೆ ಏನನ್ನೋ ನೋಡ್ಬಿಡ್ತಾರೆ. ಅದ್ರಲ್ಲಿ ನಮ್ಗೆ ಯಾರಿಗೂ ಅದು ಕಾಣಿಸೋದೇ ಇಲ್ಲ. ಯಾವುದೇ ಒಂದು ಕೃತಿಯನ್ನು ತೆಗೆದುಕೊಂಡ್ರೆ ಅದು ಸಂಸ್ಕೃತವಾಗಲಿ ಕನ್ನಡವಾಗಲಿ ಅವ್ರಿಗೆ ಕಾಣಿಸೋದು ನಮಗೆ ಕಾಣಿಸಲ್ಲ. ಹಾಗೆ ಅವರವರ ಭಾವಕ್ಕೆ ಅಂತಾರಲ್ಲ, ಎಲ್ರಿಗೂ ಏನೋ ಒಂದು ಕಾಣಿಸುತ್ತೆ. ಅದು ಆ ಥರದ ಶಕ್ತಿ ಆ ಕೃತಿಗೆ ಇರುತ್ತೆ ಅಂತ ನನಗನ್ಸುತ್ತೆ. ಅದಕ್ಕೆ ದೇಶಕಾಲ ಅಂತ ಇರಲ್ಲ, ಸಾರ್ವಕಾಲಿಕ. ಅದು ನಾನು ಹೇಳಿದ್ನಲ್ಲ, ನನಗೆ ಐ ಕ್ಯಾನ್ ನಾಟ್ ಫ್ಯಾದಮ್ ದಟ್ ಸಂಬಡಿ ಅಂಡರ್ಸ್ಟ್ಯಾಂಡ್ಸ್ ಗೃಹಭಂಗ ಇನ್ ದಿಸ್ ಡೇ ಆ್ಯಂಡ್ ಏಜ್. ಆ ಥರದ ಬಡತನ ಸಾಧ್ಯವೇ ಇಲ್ಲ. ಆ ಥರದ ಪ್ಲೇಗು, ಊಟಕ್ಕೆ ಇಲ್ಲ. ಪ್ಲೇಗ್ ಅನ್ನೋದು ಇವತ್ತು ಕೋವಿಡ್ ಅಂತ ಅರ್ಥ ಮಾಡ್ಕೊಂಡ್ರೇನೋ ಮಕ್ಕಳು, ನನಗೆ ಗೊತ್ತಿಲ್ಲ ಅಲ್ವಾ? ಹೌದು, ಪಾಸಿಬಲ್. ಯಾಕಂದ್ರೆ ಅವ್ರು ನೋಡಿರುವಂಥದ್ದು ಕೋವಿಡ್ ಮಾತ್ರ. So I'm just saying, if your story has that strength, and we will remain storytellers. Indians are storytellers. We've been storytellers, we will remain. And that's why we lead the world. ಅವ್ರು ಹೇಳಿದ್ರಲ್ಲ, ನಾವು ಅತಿ ಹೆಚ್ಚಿನ ಸಿನಿಮಾಗಳನ್ನ ಯಾಕೆಂದ್ರೆ ಅಷ್ಟು ಕಥೆಗಳಿದೆ ನಮಗೆ ಹೇಳೋಕ್ಕೆ. ಒಂದೇ ಒಂದು ಆಡಿಸಿ ಇಟ್ಕೊಂಡು ಈಗಲೂ ಕ್ರಿಸ್ಟೋಫರ್ ನೋಲನ್ ಸಿನಿಮಾ ಮಾಡ್ತಾ ಇದ್ದಾನೆ. ಆ ಟ್ರಾಯ್ಗೆ ಎಲ್ಲ ಅಷ್ಟೆಷ್ಟು ದೊಡ್ಡ ಹಿಟ್ ಆದಮೇಲೂ ಕೂಡ ನಮ್ಮ ಹತ್ರ ಎಷ್ಟಿಲ್ಲ, ಎಷ್ಟು ಕಥೆಗಳಿದೆ, ಎಷ್ಟು ಇತಿಹಾಸ ಇಲ್ಲ, ಎಷ್ಟು ಪುರಾಣ ಇಲ್ಲ, ಅದ್ರಲ್ಲಿ ಬರೋ ಉಪಕಥೆಗಳಿಲ್ಲ. ಒಂದು ಮಹಾಭಾರತ ತೊಗೊಂಡ್ರೆ ಉಪಕಥೆಗಳನ್ನೇ ಎಷ್ಟು ಸಾವಿರಾರು ಸಿನಿಮಾ ಮಾಡ್ಬೋದು. ನಾವು ಇಷ್ಟು ವರ್ಷ ಮಾಡಿಲ್ಲ ಅಂತ ನನಗನ್ಸುತ್ತೆ. ನಾವು ಯಾವುದನ್ನೂ ಅರಸ್ಕೊಂಡು ಹೋಗ್ಬಿಟ್ಟಿದ್ದೀವಿ, ಇಷ್ಟು ವರ್ಷ ಮಾಡಿಲ್ಲ. ಆದರೆ ಅದನ್ನು ರಂಜನೀಯವಾಗಿ ಹೇಳುವಂತಹ ಜವಾಬ್ದಾರಿ ಅನ್ಬೇಕೋ ಅಥವಾ ರಂಜನೀಯವಾಗಿ ಹೇಳುವಂತಹ ನಿರ್ಬಂಧ ನಿರ್ದೇಶಕರಿಗಿದೆ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ಬೇಗ ಸ್ವೀಕಾರ ಆಗುತ್ತೆ. ನೀವು ಹೇಳಿದ್ರಲ್ಲ, ಅದು ಯಾವುದು ಅನ್ಯಾಯಕಾರಿ ಬ್ರಹ್ಮ ಅಂತ ಒಂದು ಹಾಡಿದೆ. ಆತ ಪಾಪ ಯಾವಾಗಲೂ ಹಾಡಿದ್ದ ಹಾಡು ಈಗ ಎಷ್ಟು ಪಾಪ್ಯುಲರ್ ಅದು ಸೋಷಿಯಲ್ ಮೀಡಿಯಾ. ಹೌದು ಹೌದು ಹೌದು. ಅದು ಜನಪದ ಗೀತೆ, ಅದು ಭಾಳ ಒಂಥರ ಅವರು ಭಾಳ ಯಾವುದೋ ಅವ್ರದ್ದೇ ಲೋಕದಲ್ಲಿ ಕೂತ್ಕೊಂಡು ಹಾಡಿದಾರೆ ಅದನ್ನು. ಅವಾಗ ಅದನ್ನು ಯಾರೂ ಗಮನಿಸೇ ಇಲ್ಲ. ಈಗ ನೋಡಿದ್ರೆ ಎಲ್ಲರೂ ಅದೆಂಥದ್ದು ಅದೊಂದು ಹುಕ್ ಸ್ಟೆಪ್ ಹಾಕೊಂಡು ಅದಕ್ಕೂ ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ಇಫ್ ಯುವರ್ ಸ್ಟೋರಿ, ಐ ಆಮ್ ಟೆಲಿಂಗ್, ವೈ ಇಸ್ ರಾಮಾಯಣ ಸಾರ್ವಕಾಲಿಕ or ಮಹಾಭಾರತ ಸಾರ್ವಕಾಲಿಕ? ಸರ್, ಒಂದು ಕೊನೆಯ ಪ್ರಶ್ನೆ ಜೊತೆ ಸೆಷನ್ ಟೈಮ್ ಆಯಿತು ಅಂದರೆ ಇದನ್ನು ಲಾಸ್ಟ್ ಕ್ವಶನ್ ಜೊತೆ ಮುಗಿಸೋಣ. ಸರ್, ಅದರ್ ದ್ಯಾನ್ ಬಜೆಟ್, ಒಬ್ಬ ಫಿಲ್ಮ್ ಮೇಕರ್ಗೆ ಇವತ್ತಿನ ಸಂದರ್ಭದಲ್ಲಿ ಕನ್ನಡದಲ್ಲಿ ಇರೋ ಚಾಲೆಂಜಸ್ ಏನು, ಮತ್ತು ನಾವು ಅದನ್ನು ಆ ಚಾಲೆಂಜಸ್ಸನ್ನು ಹೇಗೆ ಫೇಸ್ ಮಾಡಬಹುದು? ಒಂದು ಸಿನಿಮಾ ಮಾಡಬೇಕಾದ್ರೆ ಸಿನಿಮಾ ಸಮೂಹ ಮಾಧ್ಯಮ. ನಿರ್ದೇಶಕ ಇಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಅಂದ್ಕೊಂಡ್ರು ಕೂಡ ಒಂದು ಸಾಹಿತ್ಯ ಬರಿಬೇಕಾದ್ರೆ ಸಾಹಿತಿ ಒಬ್ಬನೇ ಇರ್ತಾನಲ್ಲಿ, ಅವನೊಬ್ಬನ ಇದ್ದ, ಸಂಗೀತಗಾರ ಇದ್ದಾಗ ಸಂಗೀತಗಾರ ಒಬ್ಬನೇ ಇರ್ತಾನೆ, ಪಕ್ಕವಾದ್ಯ ಇರೋದು ಬೇರೆ ವಿಚಾರ. ಆದರೆ ಸಿನಿಮಾದಲ್ಲಿ ಸಿನಿಮಾಗೆ ನಿರ್ಮಾಪಕ ಬೇಕು, ನಿರ್ದೇಶಕ ಬೇಕು, ಕಲಾವಿದರು ಬೇಕು, ತಂತ್ರಜ್ಞರು ಬೇಕು, ಎಲ್ಲರೂ ಸೇರ್ಕೊಂಡು ಮಾಡುವಂಥ ಸಮೂಹ ಕಲೆ ಸಿನಿಮಾ ಅಂಥದ್ದು. ಆದರೆ ಕೂಡಿ ಮಾಡುವಂಥ, ಚರ್ಚೆ ಮಾಡುವಂಥನ್ನ ವಿಧಾನವನ್ನು ಬೆಳೆಸ್ಕೋಬೇಕು ಇವತ್ತಿನ ನಿರ್ದೇಶಕರು. ಅಲ್ಲಿ ಕೊರತೆ ಇದೆ ಅಂತ ಅನಿಸುತ್ತೆ. ಅಂದರೆ ಸಿನಿಮಾಗೆ ಒಂದು ಭಾಷೆ ಇದೆ, ಸಾಹಿತ್ಯಕ್ಕೆ ಹೇಗೆ ಒಂದು ಭಾಷೆ ಇದೆ, ಸಿನಿಮಾಗೂ ಒಂದು ಭಿನ್ನವಾದ ಭಾಷೆ ಇದೆ. ಸಿನಿಮಾದ ಭಾಷೆಯನ್ನು ಹೆಚ್ಚು ಪರಿಚಯಿಸಬೇಕು. ಸಿನಿಮಾ ಭಾಷೆ ಇದೆ.
ತಂತ್ರಜ್ಞಾನದಲ್ಲಿ ಕೂಡ ಒಂದು ಭಾಷೆ ಇದೆ. ಅಂದ್ರೆ ಒಂದು ಅದ್ರ ಸಿನಿಮಾವನ್ನು ಬೆಳಕಿನ ಹೇಗೆ ವಿನ್ಯಾಸ, ನೋಡ್ಬೇಕು? ಬೆಳಕಿನ ವಿನ್ಯಾಸದಲ್ಲಿ ಏನೋ ಹೇಳ್ತಾ ಇರ್ತಾನೆ, ಅಥವಾ ಅದರ ಆ್ಯಂಗಲ್ನ, ಅದು ಟಾಪ್ ಆ್ಯಂಗಲ್ ಆಗಿದೆಯಾ, ಅಥವಾ ಮಿಡ್ ಶಾಟ್ ಆಗಿದೆಯಾ, ಲಾಂಗ್ ಶಾಟ್ ಆಗಿದೆಯಾ, ಲೋ ಆ್ಯಂಗಲ್ ಆಗಿದೆಯಾ, ಪ್ರೊಫೈಲ್ ಇದೆಯಾ, ಪ್ರತಿಯೊಂದಕ್ಕೂ ಒಂದು ಭಾಷೆ ಇದೆ. ಆ ಭಾಷೆಯನ್ನು ಬಳಸ್ಕೊಳ್ಳೋಂಥ ಕೊರತೆ ಇದೆ. ಅಂದ್ರೆ ಈಗ ಸಿನಿಮಾ ರಸಗ್ರಹಣ ಶಿಬಿರ ಅಂತ ನೀನಾಸಂ ಮಾಡ್ತಾ ಇತ್ತು, ಹೌದು. ಆ ಥರ ಒಂದು ಸಿನಿಮಾವನ್ನ ಹೇಗೆ ನೋಡಬೇಕು, ಅಥವಾ ಯಾವ ಥರದಲ್ಲಿ ನೋಡೋದ್ರಿಂದ ಜಾಸ್ತಿ ನೋಡಿದ್ರೆ ರಸಾಸ್ವಾದನೆ ಸಾಧ್ಯ ಆಗುತ್ತೆ. ಸಾಧ್ಯ ಆಗುತ್ತೆ. ಇದನ್ನ ಸಿನಿಮಾ ಫೆಸ್ಟಿವಲ್ ಹೌದು, ಅದನ್ನು ಮಾಡಬೇಕು. ಮಾಡ್ತೇವೆ. ಇಲ್ಲ, ಎಲ್ಲ ಕಲೆಗಳಿಗೂ ಎಲ್ಲ ಕಲಾವಿದರಿಗೂ ಆ ಜವಾಬ್ದಾರಿ ಇದೆ ಅಂತ ನನಗನ್ಸುತ್ತೆ. ಈ ರಸಾನುಭವ ಅನ್ನೋದು ನೋಡುಗರಿಗಾಗದೇ ಇದ್ದರೆ ನೀವು ಎಷ್ಟು ಅಭಿನಯ ಮಾಡಿನೋ ಎಷ್ಟು ಸಿನಿಮಾ ಮಾಡಿನೋ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನಮಗೆ ಎಷ್ಟೋ ಸರ್ತಿ, ಈಗ ಐ ಆಮ್ ಡೂಯಿಂಗ್ ಅ ಫುಲ್ ಲೆಂತ್ ಕಾಮಿಡಿ, ರೊಮ್ಯಾಂಟಿಕ್ ಕಾಮಿಡಿ ಇನ್ ತಮಿಳ್. ಅದು ಯಾವುದೋ ಒಂದು ಸೀಕ್ವೆನ್ಸ್ ಅವರು, ಅದು ಸಿಟ್ಕಾಮ್ ಮಾಡೋದು ಕಷ್ಟ ಇದೆ ಅಲ್ವಾ, ಸಿಚುವೇಶನಲ್ ಕಾಮಿಡಿ ಮಾಡೋದು ಕಷ್ಟ ಇದೆ. ಹೇ ಅಂತೆಲ್ಲ ಮಾಡ್ಬಿಟ್ಟು ನಗಿಸೋದು ಈಸಿ ಇದೆ. ಆದರೆ ಆ ಸಿಚುವೇಶನ್ನಿಂದ ನಗು ಬರಬೇಕಲ್ಲ, ಅದು ಭಾಳ ಕಷ್ಟದ ಕೆಲಸ. ಮಾಡೋವಾಗ ನಮಗೆ ನಗು ಬರದೇ ಇದ್ದರೆ, ನಾನು ಆ್ಯಕ್ಟ್ ಮಾಡಿದ್ದನ್ನು ನೋಡಿ ಎದುರುಗಡೆ ನಿಂತಿರೋ ಕ್ಯಾಮ್ರಾಮೆನ್ನೋ ಲೈಟ್ಮೆನ್ನೋ ಯಾರೋ ಗೊಳ್ಳಂತ ನಗದೇ ಇದ್ದರೆ ನಮಗೆ ಕನ್ವಿನ್ಸೇ ಆಗಲ್ಲ. ಅಯ್ಯೋ ಇದು ಜನ ನಗಲ್ಲ ಬಿಡ್ರಿ, ಅವರೆಲ್ಲ ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ಇವನಿಗೆ ರಿಯಾಕ್ಷನ್ ಬರಲಿಲ್ಲ ಅಂದರೆ ದೇವರಾಣೆಗೂ ಜನ ನಗಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಕಲಾವಿದರಾಗಿ ನಮಗೆ ಆ ಸ್ಪಂದನೆ ಇಲ್ಲದೆ ಇದ್ದರೆ, ಆ ರಸಾನುಭವವನ್ನು ಅದು ಪ್ರೇಕ್ಷಕನಿಗೆ ಆಗದೇ ಇದ್ದರೆ ಈ ನಾವು ಮಾಡಿದ ಕೆಲಸದಿಂದ ಸಾರ್ಥಕತೆ ಏನೂ ಇರೋದಿಲ್ಲ. ಹಾಗಾಗಿ ನನಗನ್ಸುತ್ತೆ ದಟ್ ಇಸ್ ಫಂಡಮೆಂಟಲ್ ಟು ಎವ್ರಿ ಆರ್ಟ್, ಟು ಎವ್ರಿ ಆರ್ಟಿಸ್ಟ್ ಆ್ಯಂಡ್ ಆ್ಯಕ್ಟರ್. ಸೊ ವಿ ಎಕ್ಸ್ಪ್ರೆಸ್ feeling something, hoping that that feeling will, resonate with the audience. And it has to. If it doesn't, then what's the purpose? ಸಮಯ ಕಡಿಮೆ ಇದೆ, ನನಗೆ ಆಗಲೇ 2 ಬಾರಿ ನಿರ್ದೇಶನ ಬಂತು. ಯಾರಿಗಾದರೂ ಪ್ರಶ್ನೆಗಳಿದ್ರೆ ಒಂದು 2 ಪ್ರಶ್ನೆಗೆ ಅವಕಾಶ ಇದೆ ಅಂತ ಅಂದ್ಕೊಳ್ತೀನಿ. ಅವಾರ್ಡ್ ವಿನ್ನಿಂಗ್ ಆಕ್ಟ್ರೆಸ್ ಮತ್ತು ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಪ್ರಶ್ನೆಗಳಿದ್ರೆ ಇಲ್ಲೇ ಇಲ್ಲ, ನಾವು ಪ್ರಶ್ನಾತೀತರು. ಸರ್, ಈ ವೇದಿಕೆ ಅದಕ್ಕೆ ಕ್ರಿಯೇಟ್ ಮಾಡಿರೋದು, ಪ್ರಶ್ನಾತೀತರನ್ನು ಕರ್ಕೊಂಡು ಬಂದು ಪ್ರಶ್ನೆ ಮಾಡೋಣ ಅಂತ. ಕೇಳಿ ಸರ್. ಈ ಐತಿಹಾಸಿಕ ಘಟನೆಗಳನ್ನು ಕಟ್ಟಿಕೊಡುವಾಗ ಪ್ರಶ್ನೆ ಯಾರಾದರೂ ಹೇಳಿ, ತೊಂದರೆ ಇಲ್ಲ. ಈಗ ಕಮರ್ಷಿಯಲ್ ಮತ್ತು ಐತಿಹಾಸಿಕ ಎರಡನ್ನೂ ಒಟ್ಟಿಗೆ ಬ್ಯಾಲೆನ್ಸ್ ಮಾಡಿ ಕಟ್ಟಿಕೊಡುವಂತಹ ಅನಿವಾರ್ಯತೆ ಯಾಕೆ ಇತಿಹಾಸವನ್ನು ಅದಾಗಿಯೇ ಸ್ವೀಕರಿಸೋದಿಲ್ಲ ಪ್ರೇಕ್ಷಕರು ಅಂತ ನಿರ್ಧಾರ ಮಾಡುವಂಥವರು ಯಾರು, ಮಾಡಿದವರು ಯಾರು ಅಂತ? ಇತಿಹಾಸ ಅಷ್ಟೇ, ಅನುಭವ ಅಷ್ಟೇ. ಯಾವುದು ಬೇಗ ಸ್ವೀಕಾರ ಆಗುತ್ತೆ, ಯಾವುದು ಆಗಲ್ಲ ಅನ್ನೋದು ಅನುಭವದಿಂದ ಬರೋದು. ಅದು ನನಗನ್ಸುತ್ತೆ, ಈಗ ಒಬ್ಬ ನಿರ್ದೇಶಕ 100 ಸಿನಿಮಾ ಮಾಡಿದರೆ ಅದರಲ್ಲಿ 50 ಗೆದ್ದಿದ್ರೆ ಆ 50 ಯಾಕೆ ಗೆಲ್ತು ಅಂತ ಗೊತ್ತಾಗತ್ತೆ ಅವನಿಗೆ. ಇನ್ನು 50 ಯಾಕೆ ಗೆಲ್ಲಿಲ್ಲ ಅನ್ನೋದು ತುಂಬ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ತುಂಬ ಜಾಸ್ತಿ. ಆವತ್ತು ಬೆಳಗ್ಗೆ ಆ್ಯಕ್ಟ್ ಮಾಡ್ಬಿಟ್ಟು ಸಂಜೆ ಊಟ ಈ ಸೀನ್ನ ಬೇರೆ ಥರ ಮಾಡಬೇಕಾಗಿತ್ತಲ್ವ, ಎಷ್ಟು ಕೆಟ್ಟದಾಗ ಆ್ಯಕ್ಟ್ ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಕಲಾವಿದ ತುಂಬ ಆತ್ಮವಿಮರ್ಶೆ ಮಾಡ್ಕೋತಾನೆ. ಆ್ಯಂಡ್ ಅಲ್ಟಿಮೇಟ್ಲಿ ಕಲೆ, ಕಲಾಕೃತಿ, ಸಾಹಿತ್ಯ ಇವೆಲ್ಲವೂ ಇರೋದು ಪ್ರೇಕ್ಷಕರನ್ನ ಒಂದು ಕನ್ಸಂಪ್ಷನ್ಗಾಗಿ. ಅದಾಗದೆ ಇದನ್ನು ನಾನು ಹೇಳಿದ್ನಲ್ಲ, ನೀವು ಅನುಭವಿಸದೆ ಇದನ್ನು ನಾನು ಮಾಡಿದ್ದು ವೇಸ್ಟ್. ಸೊ ಫಾರ್ ಮೀ ದ ಫಸ್ಟ್ ರೆಕಗ್ನಿಷನ್ ಕಮ್ಸ್ ಫ್ರಮ್ ದಿ ಆಡಿಯನ್ಸ್. ಆ್ಯಂಡ್ ವಾಟ್ ಈಸ್ ಅದೇನೋ ಹುಕ್ ಎಂಥದ್ದು ಇದೆಯಲ್ಲ ಇನ್ಸ್ಟಾಗ್ರಾಮಲ್ಲಿ, ಈಗ ಏನೋ ಹುಕ್ ವರ್ಡಾ ಏನೋ ಇದೆ. ನೀವು ಯಾವುದನ್ನು ಬರೆದ್ರೆ ಅಥವಾ ಯಾವುದನ್ನು ತೋರಿಸಿದ್ರೆ ತಕ್ಷಣ ಅವರು, ನಿಮಗೆ ಗೊತ್ತಿರಲಿ, ನಾವು 2.5 ಗಂಟೆ ಸಿನಿಮಾ ಚರ್ಚೆ ಮಾಡ್ತಾ ಇದ್ದೀವಿ. ಆ ಇನ್ಸ್ಟಾಗ್ರಾಮ್ ರೀಲು ಮುಂಚೆ ಎಲ್ಲ 1.5 ನಿಮಿಷ ಇತ್ತು, ಈಗ ಜಾಸ್ತಿ ಆಗಿದೆ. ಆ 1.5 ನಿಮಿಷದಲ್ಲಿ ಅವನು ಕೆಳಗಡೆ ಗ್ರಾಫ್ ಹಾಕ್ತಾನೆ. ಇಫ್ ಯು ಆರ್ ಅ ಕನ್ಸ್ಯೂಮರ್ ಆಫ್ ಇನ್ಸ್ಟಾಗ್ರಾಮ್, ನಾನು ಸುಮ್ಮನೆ ಇದು ಕುತೂಹಲಕ್ಕೆ ಹೋಗಿ ನೋಡ್ತೀನಿ. ಅವರು ಈ ಸ್ಮಿತಾ ಅವ್ರು ಹೇಳಿದ್ರಲ್ಲ, ಈ ಜನ್ರೇಷನ್ ಜೊತೆ ನಾವು ಅಡಾಪ್ಟ್ ಆಗದೆ ಇದ್ದರೆ ನಮ್ಮನ್ನು ಹಿಂದಕ್ಕೆ ತಳ್ಬಿಟ್ಟು ನೀವೆಲ್ಲ ವಯಸ್ಸಾದವ್ರು ಹೋಗಿ ಮನೆಗೆ ಅಂತ ಕಳಿಸ್ಬಿಟ್ಟು ಅವರೆಲ್ಲ ಮುಂದೆ ಕೊಟ್ಟೋಗ್ತಾರೆ. ಹಾಗಾಗಿ ಅದನ್ನು ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ಅಡ್ಯಾಪ್ಟ್, ವೆದರ್ ಇಟ್ಸ್ ಆ್ಯಕ್ಟಿಂಗ್ ಆರ್ ಡೈರೆಕ್ಷನ್ ಆರ್ ವಾಟ್ ಎವರ್. ಇವತ್ತಿನ ಕಾಲಕ್ಕೆ ನಮ್ಮನ್ನು ನಾವು ಅಡ್ಯಾಪ್ಟ್ ಮಾಡ್ಕೊಳ್ದೇ ಇದ್ದರೆ ಅದು ಆಮೇಲೆ ಸ್ವೀಕರಿಸೋದೇ ಇಲ್ಲ ಜನ. ಆ ಇನ್ಸ್ಟಾಗ್ರಾಮಲ್ಲಿ ಆ ಮೊದಲ 10 ಸೆಕೆಂಡು, 15 ಸೆಕೆಂಡ್, 20 ಸೆಕೆಂಡ್ವರೆಗೂ ತಾಳ್ಮೆ ಇರುತ್ತೆ. 20ನೇ ಸೆಕೆಂಡ್ವರೆಗೂ ಅವ್ರನ್ನ ಹಿಡಿದಿಡೋದು ಏನೂ ಇಲ್ಲ ಅಂದರೆ ಅದಾದಮೇಲೆ ಹೊಟ್ಟೋಗುತ್ತೆ. ಆ ಗ್ರಾಫ್ ಹಿಂಗೆ ಇಳಿದಿರುತ್ತೆ. ಪ್ಲೀಸ್ ಗೋ ಹೋಮ್ ಆ್ಯಂಡ್ ಸಿ ಇಟ್. ನೀವು ಹಾಕೋ ಯಾವುದೇ ವಿಡಿಯೋಗೆ ಪೂರ್ತಿ 1.5 ನಿಮಿಷ ಇರಲ್ಲ ವ್ಯೂವರ್ಶಿಪ್ಪು, ಕೆಲವುದಕ್ಕಿರುತ್ತೆ. ಅದು ಯಾವುದು ಅಂತ ಹುಡ್ಕೊಂಡು ಅಲ್ಲೇನಾಯಿತು ಅಂತ ನೋಡಿಕೊಂಡು ವಾಪಸ್ ಬಂದು ಮಾಡಬೇಕಾಗತ್ತೆ. ದಟ್ ಅಪ್ಲೈಸ್. ನೀವು ಅದನ್ನು ಎಕ್ಸ್ಟ್ರಾಪುಲೇಟ್ ಮಾಡ್ಕೊಳ್ಳಿ ಸಿನಿಮಾಕ್ಕೆ. ಯಾವ ದೃಶ್ಯ ಇಷ್ಟ ಆಯಿತು, ಯಾವುದೋ ಒಂದು ಸಾಂಗ್, ನಾನು ಹೇಳಿದ್ನಲ್ಲ, ಸಂಬಂಧನೇ ಇಲ್ಲದೆ ಇರೋ ಅಫ್ಘಾನಿ ಹಾಡು ಒಂದು ಹಿಟ್ಟಾಗಿದೆ ಆ ಪಿಕ್ಚರ್ದು.
ಅದೇನು ನಿರ್ದೇಶಕ ಇಂಟೆನ್ಷನಲ್ ಆಗಿ ಮಾಡಿದ್ನ? ಸೊ ಅಲ್ಟಿಮೇಟ್ಲಿ ಜನಕ್ಕೆ ಏನು ಬೇಕೋ ಎಷ್ಟು ಬೇಕೋ ಹೇಗೆ ಬೇಕೋ ಹಾಗೆ ಮಾತ್ರ ಸಿನಿಮಾದಿಂದ ತಗೊಂಡು ಮನೆಗೆ ಹೋಗ್ತಾರೆ ಅನ್ನೋದು ಬಹುಶಃ ಇಲ್ಲಿ ಕೂತಿರೋ ನಮ್ಮ 3 ಜನರ ಒಪಿನಿಯನ್. ಈ ಸಿನಿಮಾ ಅನ್ನೋದು ತುಂಬ ದೊಡ್ಡ ಕ್ಯಾನ್ವಾಸ್. ಸೊ ಹಾಗೆ ಎಷ್ಟು ಬೇಕಾದರೂ ಮಾತಾಡ್ತಿರ್ಬೋದು, ಆದರೆ ನಮಗೆ ಸಿಕ್ಕಿರೋ ಸಮಯದಲ್ಲಿ ಐ ಥಿಂಕ್ ನಮ್ಮ ಎಲ್ಲರ ಮನಸ್ಸಲ್ಲಿ, ಪ್ರೇಕ್ಷಕರ ಮನಸ್ಸಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಪ್ರಶ್ನೆಗಳನ್ನು ಕೇಳುವ ಮತ್ತು ಉತ್ತರಿಸೋ ಪ್ರಯತ್ನ ಮಾಡಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕೆ ಸೋ ಧನ್ಯವಾದ ಮಚ್ ಸರ್. ನಮಸ್ಕಾರ. ಇದುವರೆಗೆ ಈ ವೇದಿಕೆಯಲ್ಲಿ ಚಿತ್ರ ಮತ್ತು ಚಿಂತನೆ ಇನ್ನು ಬಹಳ ಎಲ್ಲರೂ ಗಾಢವಾದ ಚಿಂತನೆಯಲ್ಲಿದ್ದೀರಿ. ಬೋಲೋ ಭಾರತ್ ಮಾತಾ ಕಿ. ಚಿತ್ರ ಮತ್ತು ಚಿಂತನೆ ಕನ್ನಡದ ಸೃಜನಶೀಲ ಜವಾಬ್ದಾರಿ ಅನ್ನುವಂಥ, ದಯವಿಟ್ಟು ಅತಿಥಿಗಳು ವೇದಿಕೆ ಮೇಲೆ ಈ 3 ಜನ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಜೋಶುವಾ ಡಿಸೋಜಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಚಿತ್ರ ಮತ್ತು ಚಿಂತನೆ ಕನ್ನಡದ ಸೃಜನಶೀಲ ಜವಾಬ್ದಾರಿ ಅನ್ನುವಂಥ ಗೋಷ್ಠಿ ಈ ವೇದಿಕೆಯಲ್ಲಿ ಇದುವರೆಗೆ ನಡೆದಿದೆ. ವಕ್ತಾರರಾಗಿ ಭಾಗವಹಿಸಿದವರು ಪಿ ಶೇಷಾದ್ರಿ ಮತ್ತು ಮಾಳವಿಕಾ ಅವಿನಾಶ್. ಸಮನ್ವಯಕಾರರಾಗಿ ಭಾಗವಹಿಸಿದ್ದಾರೆ ಪಲ್ಲವಿ ರಾವ್ ಕಾರತ್. ಈ 3 ಜನ ಗಣ್ಯ ಅತಿಥಿಗಳಿಗೆ ಸಾಹಿತ್ಯ ಹಬ್ಬದ ಪರವಾಗಿ ಆತ್ಮೀಯ ಧನ್ಯವಾದಗಳು.